Hello, welcome back to my channel students. Nanu ನಿಮ್ಮ Educator Rachana. So this is the part 2 video of important questions of first PUC midterm examination 2024. So 2, 3, 5 marks question of all the lessons of the midterm syllabus I have covered. So we will be covering in this video and half of the part is covered. That is ಎಷ್ಟು ಅಂತ ಅಂದ್ರೆ 4 lessons, sorry 5 lessons. First 5 lessons ನಾವು ಕವರ್ ಮಾಡಿ ಆಯ್ತು. ಪಾರ್ಟ್ 1 ವಿಡಿಯೋದಲ್ಲಿ ಈಗ ನೆಕ್ಸ್ಟ್ 5 ಲೆಸನ್ಸ್ ನಾವು ಇವಾಗ ಇಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಇದ್ದೀವಿ. ಸೊ ಸ್ಟಾರ್ಟಿಂಗ್ ನಾನು ಆ ಪಾರ್ಟ್ 1 ವಿಡಿಯೋದಲ್ಲಿ ವೇಟೇಜ್ ಹೇಳಿದ್ದೆ, ಎಲ್ಲ ಲೆಸನಿನ ವೇಟೇಜ್ ಹೇಳಿದ್ದೆ. ಸೊ ಅದು ನೀವು ನೋಡಿಲ್ಲ ಅಂತಾನೆ ಪಾರ್ಟ್ 1 ವಿಡಿಯೋ ನೋಡಿ. ಲಿಂಕ್ ಎಲ್ಲಿ ಸಿಗುತ್ತೆ ಅಂತಂದ್ರೆ ಈ ವಿಡಿಯೋ ಎಂಡ್ ಆಗ್ಬೇಕಾದ್ರೆ ಎಂಡ್ ಸ್ಕ್ರೀನ್ ಅಲ್ಲಿ ನಾನು ವಿಡಿಯೋನ ಚಿಕ್ಕ ಸ್ಕ್ರೀನ್ ಬರುತ್ತೆ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನಿಮಗೆ ಅಲ್ಲಿ ಸಿಗುತ್ತೆ, ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ಮತ್ತೆ ಮಿಡ್ ಟರ್ಮ್ ಎಕ್ಸಾಮ್ ರಿಲೇಟೆಡ್ ಬೇರೆ ಎಲ್ಲ ವಿಡಿಯೋಸ್ ಕೂಡ ನೋಡ್ಬೇಕು ಅಂತ ಅಂದ್ರೆ ಪ್ಲೇಲಿಸ್ಟ್ ಗೆ ಹೋಗಿ ಥಿಯರಿ ಎಕ್ಸಾಮ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಎಲ್ಲ ವಿಡಿಯೋಸ್ ಕೂಡ ಅದರಲ್ಲಿ ಸಿಗುತ್ತೆ. ಬೋತ್ ಫಸ್ಟ್ ಅಂಡ್ ಸೆಕೆಂಡ್ ಇಯರ್ PUC ಎಲ್ಲ ಥಿಯರಿ ಎಕ್ಸಾಮ್ ರಿಲೇಟೆಡ್ ಎಲ್ಲ ವಿಡಿಯೋಸ್ ಕೂಡ ನಿಮಗೆ ಅದರಲ್ಲಿ ಸಿಗುತ್ತೆ. ಸೊ ವಿದೌಟ್ ಡಿಲೇ ವಿ ವಿಲ್ ಸ್ಟಾರ್ಟ್ ನೌ. ನೋಡಿ, ಫಸ್ಟ್ 5 ಲೆಸನ್ಸ್ ಆಯ್ತು, ದಟ್ ಈಸ್ ಮಾರ್ಫಾಲಜಿ ತನಕ ಆಗಿದೆ. ಈಗ ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಇನ ಕ್ವೆಶನ್ಸ್ ಇದರಲ್ಲಿ ನೋಡೋಣ. 2 ಮಾರ್ಕ್ಸ್ಗೆ ನೋಡಿ. ಸೊ ಇದರ ಟೋಟಲ್ ವೇಟೇಜ್ ಎಷ್ಟು, ಒಂದು 8 to 9 ಮಾರ್ಕ್ಸ್ ಬರುತ್ತೆ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ ನಲ್ಲಿ. ಸೊ ಯಾವ ತರ ಅಂದ್ರೆ ಜಾಸ್ತಿ ನಿಮಗೆ ಐದರ್ 5 ಮಾರ್ಕ್ಸ್ ಆರ್ ಎಲ್ಸ್ 3 ಮಾರ್ಕ್ಸ್ ಕ್ವೆಶನ್ ಕೇಳ್ತಾರೆ, ಅಥವಾ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವೆಶನ್ಸ್ ಕೂಡ ಕೇಳೋ ಚಾನ್ಸಸ್ ಇದೆ. ಬಟ್ ಯೂಶಲಿ 5 ಮಾರ್ಕ್ಸ್ಗೆನೆ ಈ ಅನಾಟಮಿ ಲೆಸನ್ ಇಂದಾನೆ ಕ್ವೆಶನ್ಸ್ ಬಂದಿರೋದು ಮುಂಚೆನು. ಸೊ ಇವಾಗ್ಲೂ ಕೂಡ ಅದೇ ತರಾನೇ ನಿಮಗೆ ಬರ್ಬೋದು. ಸೊ 2 ಮಾರ್ಕ್ಸ್ ಕ್ವೆಶನ್ ನೋಡಿ. ಡಿಫ್ರೆನ್ಶಿಯೇಟ್ ಬಿಟ್ವೀನ್ ರೇಡಿಯಲ್ ಅಂಡ್ ಕಂಜಾಯಿಂಟ್ ವ್ಯಾಸ್ಕುಲರ್ ಬಂಡಲ್. ನೋಡಿ, ವ್ಯಾಸ್ಕುಲರ್ ಬಂಡಲ್ಸ್ ಅಲ್ಲಿ 2 ಟೈಪ್ಸ್ ಇದೆಲ್ಲ, ರೇಡಿಯಲ್ ಮತ್ತೆ ಕಂಜಾಯಿಂಟ್, ಅದ್ರ ಬಗ್ಗೆ ಕೇಳಿರೋದು. ನೆಕ್ಸ್ಟ್ ಓಪನ್ ಅಂಡ್ ಕ್ಲೋಸ್ಡ್ ವ್ಯಾಸ್ಕುಲರ್ ಬಂಡಲ್. ಕಂಜಾಯಿಂಟ್ ಅಲ್ಲೇನೆ ಮತ್ತೆ 2 ಟೈಪ್ಸ್ ಇದೆ, ಓಪನ್ ಮತ್ತೆ ಕ್ಲೋಸ್ಡ್ ವ್ಯಾಸ್ಕುಲರ್ ಬಂಡಲ್. ಸೊ ಅದ್ರ ಬಗ್ಗೆ ಬರೀಬೇಕು. ನೆಕ್ಸ್ಟ್ ರೂಟ್ ಹೇರ್ಸ್ ಮತ್ತೆ ಟ್ರೈಕೋಮ್ಸ್. ರೂಟ್ ಹೇರ್ಸ್ ಬೇರೆ, ಟ್ರೈಕೋಮ್ಸ್. ರೂಟ್ ಹೇರ್ಸ್ ಅಲ್ಲಿರುತ್ತೆ ಯೂನಿಸೆಲ್ಯುಲರ್ ಸ್ಟ್ರಕ್ಚರ್ ಫ್ರಮ್ ದ ರೂಟ್ ಅಂಡ್ ಟ್ರೈಕೋಮ್ಸ್ ಆರ್ ಮಲ್ಟಿಸೆಲ್ಯುಲರ್ ಸ್ಟ್ರಕ್ಚರ್ಸ್ ಆನ್ ದ ಸ್ಟೆಮ್ ಅಂಡ್ ಲೀವ್. ಸೊ ದಟ್ ಈಸ್ ದ ಡಿಫರೆನ್ಸ್. ಆಮೇಲೆ ರೂಟ್ ಹೇರ್ಸ್ ನ ಫಂಕ್ಷನ್ ಬೇರೆ ಇದೆ, ಟ್ರೈಕೋಮ್ಸ್ ನ ಫಂಕ್ಷನ್ ಬೇರೆ ಇದೆ, ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಡಿಫರೆನ್ಸ್ ಕೇಳಿದ್ದಾರೆ ಅಂತ ಅಂದ್ರೆ ಸಪರೇಟ್ ಈ ತರ ಕಾಲಮ್ ಹಾಕೊಂಡ್ಬಿಟ್ಟು ನೀವು ಇಲ್ಲಿ ರೂಟ್ ಹೇರ್ಸ್ ಮತ್ತೆ ಟ್ರೈಕೋಮ್ಸ್ ಅಂತ ಹೇಳಿ ಡಿಫರೆನ್ಸ್ ಬರೀಬೇಕಾಗತ್ತೆ. ಸರಿನಾ? ಸೊ 2 ಡಿಫರೆನ್ಸ್ ಬರೀರಿ ಸಾಕು. ನೆಕ್ಸ್ಟ್, ನೇಮ್ ದ 2 ಟೈಪ್ಸ್ ಆಫ್ ಪ್ಯಾರೆನ್ಕೈಮಾ ಇನ್ ದ ಮಿಸೋಫಿಲ್ ಆಫ್ ಡೈಕಾಟ್ ಲೀಫ್. ಯಾವ್ದಾವ್ದು ಹೇಳಿ? ಪ್ಯಾಲಿಸೈಡ್ ಮತ್ತೆ ಸ್ಪಾಂಜಿ ಪ್ಯಾರೆನ್ಕೈಮಾ. ನೆಕ್ಸ್ಟ್, ವಾಟ್ ಆರ್ ಬುಲಿಫಾರ್ಮ್ ಸೆಲ್ಸ್? ರೈಟ್, ವಾಟ್ ಇಸ್ ದೇರ್ ಫಂಕ್ಷನ್? ಬುಲಿಫಾರ್ಮ್ ಸೆಲ್ಸ್ ಅಂದ್ರೆ ಎದ್ರಲ್ಲಿ ನೋಡ್ತೀವಿ? ಮೊನೊಕಾಟ್ ಲೀವ್ಸ್ ಅಲ್ಲಿ ನೋಡ್ತೀವಿ ಅಲ್ವಾ? ಸೊ ಗ್ರಾಸ್ ಲೀವ್ಸ್ ಅಲ್ಲಿ ಏನಾಗುತ್ತೆ, ಅಪ್ಪರ್ ಎಪಿಡರ್ಮಿಸ್ ಅಲ್ಲಿ ಇದು ಏನು ಟ್ರಾನ್ಸ್ಪರೆಂಟ್ ಸೆಲ್ಸ್ ಇರುತ್ತೆ, ವಾಟರ್ ಸ್ಟೋರ್ ಮಾಡ್ಕೊಂಡಿರುತ್ತೆ. ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ಇಟ್ ವಿಲ್ ಹೆಲ್ಪಿಂಗ್ ಇನ್ ರೋಲಿಂಗ್ ಆರ್ ಕರ್ಲಿಂಗ್ ಇನ್ವರ್ಡ್ಸ್ ಸೊ ದಟ್ ಟು ಅವಾಯ್ಡ್ ಟ್ರಾನ್ಸ್ಪಿರೇಷನ್ ಅಂತಲ್ವಾ. ನೆಕ್ಸ್ಟ್ ಡಯಾಗ್ರಾಮ್, ಯಾವ್ದ್ರದ್ದು ಡಯಾಗ್ರಾಮ್ ಕೇಳ್ತಾರೆ ಅಂದ್ರೆ ಸ್ಟೊಮ್ಯಾಟಲ್ ಅಪರೇಟಿಸ್ ನ ಡಯಾಗ್ರಾಮ್ ಕೇಳ್ತಾರೆ 2 ಮಾರ್ಕ್ಸ್ಗೆ. ಆವಾಗ 4 ಲೇಬ್ಲಿಂಗ್ಸ್ ಬರೀಬಹುದು. ಕೆಲವೊಂದ್ಸರಿ 3 ಮಾರ್ಕ್ಸ್ಗೂ ಕೂಡ ಕೇಳೋ ಚಾನ್ಸಸ್ ಇದೆ ಈ ಡಯಾಗ್ರಾಮ್. ಸ್ಟೊಮ್ಯಾಟಲ್ ಅಪರೇಟಸ್ ಗೊತ್ತಿದೆ ಅಲ್ಲ? ಸೊ ಡೈಕಾಟಿನ ಸ್ಟೊಮ್ಯಾಟಲ್ ಅಪರೇಟಸ್ ಬರೀತೀರಾ. ಸೊ ಸ್ಟೊಮ್ಯಾಟ ಮತ್ತೆ ಅದರ ಪೋರಿನ ಡಯಾಗ್ರಾಮ್, ಹಾಗೆ ಸೈಡ್ ಅಲ್ಲಿ ಇರುವಂತಹ ಸಬ್ಸಿಡರಿ ಸೆಲ್ಸ್ ಕೂಡ ನೀವು ಇಲ್ಲಿ ಈ ತರ ತೋರಿಸ್ತೀರಾ. ಓಕೆನಾ? ಸೊ ದಟ್ ಈಸ್ ದ ಡಯಾಗ್ರಾಮ್. ನೆಕ್ಸ್ಟ್, ವಾಟ್ ಇಸ್ ಕ್ಯಾಸ್ಪೇರಿಯನ್ ಸ್ಟ್ರಿಪ್ಸ್, ಇನ್ ವಿಚ್ ಪ್ಲಾಂಟ್ಸ್ ಇಟ್ ಇಸ್ ಇನ್? ಕ್ಯಾಸ್ಪೇರಿಯನ್ ಸ್ಟ್ರಿಪ್ಸ್ ಅಂದ್ರೆ ಏನು, ಯಾವ ಪ್ಲಾಂಟ್ ಅಲ್ಲಿ ನೀವು ನೋಡ್ತೀರಾ? ಎದ್ರಲ್ಲಿ ನೋಡ್ತೀರಾ ಹೇಳಿ? ಡೈಕಾಟ್ ರೂಟ್ ಅಲ್ಲಿ ನೋಡ್ತೀರಾ. ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಫಾರ್ ದ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್, ಕರೆಕ್ಟ್ ಆಗಿ ವಾಟರ್ ಫಿಲ್ಟರ್ ಆಗ್ಲಿಕ್ಕೆ ಸುಬೇರಿಯನ್ ಸ್ಟ್ರಿಪ್ಸ್ ಇರುತ್ತೆ ಅಲ್ವಾ? ಸೊ ಟ್ಯಾಂಜೆನ್ಷಿಯಲ್ ಮತ್ತೆ ಲಾಂಗಿಟ್ಯೂಡಿನಲ್ ಓಲಲ್ಲಿ ಸುಬೇರಿಯನ್ ಹೇಗೆ ಕವರ್ ಆಗಿರುತ್ತೆ ಅದ್ರ ಬಗ್ಗೆ ನೀವು ಇಲ್ಲಿ ಬರೀತೀರಾ. ನೆಕ್ಸ್ಟ್ 3 ಮಾರ್ಕ್ಸ್ಗೆ ನೇಮ್ ದ 3 ಟಿಶ್ಯೂ ಸಿಸ್ಟಮ್ ಇನ್ ಪ್ಲಾಂಟ್ಸ್. ಸಿಂಪಲ್ ಕ್ವೆಶನ್ ನೋಡಿ. 3 ಮಾರ್ಕ್ಸ್ಗೆ ಯಾವ್ದಾವ್ದು ಬರೀತೀರಾ? ವ್ಯಾಸ್ಕುಲರ್, ಗ್ರೌಂಡ್ ಟಿಶ್ಯೂ ಸಿಸ್ಟಮ್ ಮತ್ತೆ ಎಪಿಡರ್ಮಲ್ ಟಿಶ್ಯೂ ಸಿಸ್ಟಮ್. ವಾಟ್ ಆರ್ ದ ಇಂಪಾರ್ಟೆಂಟ್ ಅನಾಟಮಿಕಲ್ ಫೀಚರ್ಸ್ ಆಫ್ ಡೈಕಾಟ್ ಲೀಫ್? ಈ ತರ ಕ್ವೆಶನ್ಸ್ ಕೇಳ್ತಾರೆ 3 ಮಾರ್ಕ್ಸ್ಗೆ. ಜಸ್ಟ್ ನೀವು ಏನು ಅಂತಂದೇಳಿ ಬರೀತೀರಾ. ಆ ಲೀಫ್ ಅಲ್ಲಿ ಯಾವ್ಯಾವ ತರ ಎಪಿಡರ್ಮಲ್ ಆಗಿರ್ಬೋದು, ಗ್ರೌಂಡ್ ಟಿಶ್ಯೂ ಅಲ್ಲಿ ಆಗಿರ್ಬೋದು, ವ್ಯಾಸ್ಕುಲರ್ ಟಿಶ್ಯೂ ಆಗಿರ್ಬೋದು, ಯಾವ್ಯಾವ ತರ ಅದರಲ್ಲಿ ಅನಾಟಮಿಕಲ್ ಸ್ಟ್ರಕ್ಚರ್ಸ್ ಇದೆ ಅಂತ ಹೇಳಿ ನೀವು ಇಲ್ಲಿ ಮೆನ್ಷನ್ ಮಾಡ್ತೀರಾ. ಸೊ ಇಲ್ಲಿ ಏನಂದ್ರೆ ನೀವು ಈ ಲೆಸನ್ ಅಲ್ಲಿ ಏನ್ ಮಾಡ್ಕೋಬೇಕು ಅಂತಂದ್ರೆ ಚಾರ್ಟ್ಸ್ ಮಾಡಿ ಇಟ್ಕೊಳ್ಳಿ. ಯಾವುದು? ಡೈಕಾಟ್ ರೂಟ್, ಮೊನೊಕಾಟ್ ರೂಟ್, ಡೈಕಾಟ್ ಸ್ಟೆಮ್, ಮೊನೊಕಾಟ್ ಸ್ಟೆಮ್, ಡೈಕಾಟ್ ಲೀಫ್, ಮೊನೊಕಾಟ್ ಲೀಫ್.
ಒಂದು ಪಾಯಿಂಟ್ಸ್ ಇರುವಂತಹ ಚಾರ್ಟ್ಸ್ ಮಾಡ್ಕೊಳ್ಳಿ, ಇನ್ನೊಂದು ಚಾರ್ಟ್ ಅಲ್ಲಿ ಎಲ್ಲ ಡಯಾಗ್ರಾಮ್ಸ್ ಇರುವಂತದ್ದು ಮಾಡ್ಕೊಳ್ಳಿ. ಸೊ ಒಂದು ದೊಡ್ಡ ಶೀಟ್ ತಗೊಂಡ್ರೆ ಮೇಲ್ಗಡೆ ಪೋರ್ಷನ್ ಎಲ್ಲ ಪಾಯಿಂಟ್ಸ್ ಆಗುತ್ತೆ, ಕೆಳಗಡೆ ಪೋರ್ಷನ್ಸ್ ಎಲ್ಲ ಡಯಾಗ್ರಾಮ್ಸ್ ಆಗುತ್ತೆ. ನೀವು ಅದು ಶೀಟ್ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಅಂತ ಅಂದ್ರೆ ನಾಟ್ ಓನ್ಲಿ ಫಾರ್ ಬೋರ್ಡ್ ಎಕ್ಸಾಮ್, ದಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ನೀಟ್ KCT ಎಕ್ಸಾಮ್ಸ್ ಆಲ್ಸೋ. ಸೊ ಆ ಥರ ನೀವು ಚಾರ್ಟ್ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ನೀವು ಪಾಯಿಂಟ್ಸ್ ಕಲಿಬಹುದು. ಕಂಪ್ಯಾರಿಸನ್ ಮಾಡ್ಕೊಂಡ್ಬಿಟ್ಟು ಪಾಯಿಂಟ್ಸ್ ಕಲಿತ್ರೆ ಯಾವಾಗ್ಲೂ ನೆನಪಿರುತ್ತೆ. ಸೊ ದಟ್ ಈಸ್ ದ ಥಿಂಗ್, ಎಲ್ಲದನ್ನು ಬರ್ದಿಟ್ಕೊಂಬಿಡಿ. ಯಾವ್ದಾದ್ರು ಒಂದು ಕ್ವಶನ್ ಫಿಕ್ಸ್ ಬಂದೇ ಬರುತ್ತೆ, ಐದರ್ ಡಯಾಗ್ರಾಮ್ ಅಥವಾ ಡಿಫರೆನ್ಸ್ ಅಥವಾ ಒಂದರದೇ ಪಾಯಿಂಟ್ಸ್. ಸೊ ಕ್ವಶನ್ ಫಿಕ್ಸ್ ಬಂದೇ ಬರುತ್ತೆ. ಸೊ ಹಾಗಾಗಿ ನೀವು ಅದನ್ನ ಬರ್ದಿಟ್ಕೊಳ್ಳೋದು ವೆರಿ ಗುಡ್ ಪ್ಲಾನ್ ಫಾರ್ ಯುವರ್ ಎಕ್ಸಾಮ್ಸ್. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಸ್ಟೊಮ್ಯಾಟ. ಸೊ ಸ್ಟೊಮ್ಯಾಟಿನ ಸ್ಟ್ರಕ್ಚರ್ನ ಎಕ್ಸ್ಪ್ಲೇನ್ ಮಾಡಬೇಕು. ಇಲ್ಲಿ ನೋಡಿ ಡಿಫರೆನ್ಸ್ ಹೇಳಿದ್ನಲ್ಲ, ಡೈಕಾಟ್ ಅಂಡ್ ಮೊನೊಕಾಟ್ ಸ್ಟೆಮ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್ ಟಿಶ್ಯೂ ಅಷ್ಟೇ. ಡೈಕಾಟ್ ಮತ್ತೆ ಮೊನೊಕಾಟ್ ಸ್ಟೆಮ್ಮಿನ ಗ್ರೌಂಡ್ ಟಿಶ್ಯೂ ಅಲ್ಲಿ ಏನೇನು ಚೇಂಜಸ್ ಇದೆ ಅದನ್ನ ನೀವು, ಏನೇನು ಡಿಫರೆನ್ಸ್ ಇದೆ ಅದನ್ನ ನೀವು ಇಲ್ಲಿ ಬರೀತೀರಾ. ನೆಕ್ಸ್ಟ್ ಇಲ್ಲಿ ನೋಡಿ, ಡಯಾಗ್ರಾಮ್ಯಾಟಿಕಲಿ ರೆಪ್ರೆಸೆಂಟ್ ವೇರಿಯಸ್ ಟೈಪ್ಸ್ ಆಫ್ ವಾಸ್ಕುಲರ್ ಬಂಡಲ್. ವಾಸ್ಕುಲರ್ ಬಂಡಲ್ ಬಗ್ಗೆನೂ ಅಷ್ಟೇ ಬಹಳ ಸಿಂಪಲ್. ವಾಸ್ಕುಲರ್ ಬಂಡಲ್ ಬಗ್ಗೆ ನೀವು ಈಸಿಯಾಗಿ ನೆನ್ಪಿಟ್ಕೋಬಹುದು. ಒಂದು ರೇಡಿಯಲ್ ವಾಸ್ಕುಲರ್ ಬಂಡಲ್ ಏನಂತಂದ್ರೆ ಇಲ್ಲಿಷ್ಟು ಹಿಂಗ್ ಝೈಲಮ್ ಇದ್ರೆ ಇಲ್ಲಿ ಫ್ಲೋಯಮ್, ಝೈಲಮ್ ಇದ್ರೆ ಫ್ಲೋಯಮ್, ಝೈಲಮ್ ಫ್ಲೋಯಮ್, ಝೈಲಮ್ ಫ್ಲೋಯಮ್. ಸೊ ಇಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅಂತಂದ್ರೆ, ಸೊ ಇಲ್ಲಿ ನಾನು ಇವಾಗ ರೇಡಿಯಸ್ ತೋರಿಸ್ತೀನಿ. ಸೊ ಇದು ಸರ್ಕಲ್ ಅಂತ ಅಂದ್ರೆ ನಾವು ರೇಡಿಯಸ್ ಹಾಕ್ತೀವಲ್ಲ, ಇದೆಲ್ಲ ಏನಾಯ್ತು, ರೇಡಿಯಸ್ ಆಯ್ತು. ಸೊ ಪ್ರತಿ ರೇಡಿಯಸ್ ಅಲ್ಲೂ ಆಲ್ಟರ್ನೇಟ್ ಆಗಿ ಝೈಲಮ್ ಆದ್ರೂ ಇರುತ್ತೆ, ಫ್ಲೋಯಮ್ ಆದ್ರೂ ಇರುತ್ತೆ. ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ರೇಡಿಯಲ್ ವ್ಯಾಸ್ಕುಲರ್ ಬಂಡಲ್. ಇನ್ನೊಂದ್ರಲ್ಲಿ ಏನಾಗುತ್ತೆ, ಕಂಜಾಯಿಂಟ್ ಅಲ್ಲಿ ವ್ಯಾಸ್ಕುಲರ್ ಬಂಡಲ್ಸ್ ಈ ತರ ಇರುತ್ತೆ. ಸಪೋಸ್ ದಿಸ್ ಇಸ್ ಸ್ಟೀಲ್ ಅಲ್ಲಿ ಈ ತರ ವ್ಯಾಸ್ಕುಲರ್ ಬಂಡಲ್ಸ್ ಇರುತ್ತೆ, ಹೌದಾ? ಈ ತರ ವ್ಯಾಸ್ಕುಲರ್ ಬಂಡಲ್ಸ್ ಇರುತ್ತೆ. ಸೊ ಕಂಜಾಯಿಂಟ್ ಅಂದ್ರೆ ಜಾಯಿಂಟ್ ಇದೆ ಅಂತ ಅರ್ಥ. ಝೈಲಮ್ ಮತ್ತೆ ಫ್ಲೋಯಮ್, ಇಲ್ಲಿ ಝೈಲಮ್ ಇರುತ್ತೆ, ಇಲ್ಲಿ ಫ್ಲೋಯಮ್ ಇರುತ್ತೆ. ಝೈಲಮ್ ಫ್ಲೋಯಮ್ ಮಧ್ಯೆ ಕೇಂಬಿಯಂ ಬಂತು ಅಂದ್ರೆ ದಿಸ್ ಇಸ್ ಓಪನ್ ವ್ಯಾಸ್ಕುಲರ್, ಓಪನ್ ಟೈಪ್ ಆಫ್ ಕಂಜಾಯಿಂಟ್. ಅಂಡ್ ಫ್ಲೋಯಮ್ ಇರ್ಲಿಲ್ಲ, ಸಾರಿ ಕೇಂಬಿಯಂ ಇರ್ಲಿಲ್ಲ ಅಂದ್ರೆ ದಟ್ ಈಸ್ ಕ್ಲೋಸ್ ಟೈಪ್. ಸೊ ಈ ತರ ಇದ್ದಾಗ ಇಲ್ಲಿ ಏನಾಗುತ್ತೆ, ನಾವು ರೇಡಿಯಸ್ ತಗೊಂಡಾಗ ಒಂದ್ ರೇಡಿಯಸ್ ಅಲ್ಲೇನೆ ಝೈಲಮು ಬರುತ್ತೆ, ಫ್ಲೋಯಮು ಬರುತ್ತೆ. ಸೊ each radius contains both xylem and phloem. It is conjoined type. So here it is conjoined and this is radial vascular bundle. So ಯಾವುದ್ರಲ್ಲಿ ಇರುತ್ತೆ ಡಿಫರೆನ್ಸ್ ಕೂಡ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ 5 marks ಕ್ವೆಶ್ಚನ್ ನೋಡಿ, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಅನಾಟಮಿ ಆಫ್ ಡೈಕಾಟ್ ಲೀಫ್ ಅಂಡ್ ಮೊನೊಕಾಟ್ ಲೀಫ್. ಹೇಳಿದ್ನಲ್ಲ, ಯಾವ್ದಾದ್ರು ಡಿಫ್ರೆನ್ಸ್ ಕೇಳ್ತಾರೆ. ಈ ತರ ಡೈಕಾಟ್ ಮೊನೊಕಾಟ್ ರೂಟ್ ಕೇಳ್ಬೋದು, ಡೈಕಾಟ್ ಮೊನೊಕಾಟ್ ಸ್ಟೆಮ್ ಕೂಡ ಕೇಳ್ಬೋದು 5 marks ಗೆ. ನೆಕ್ಸ್ಟ್ ಡಯಾಗ್ರಾಮ್ ಕೂಡ ಕೇಳ್ತಾರೆ ನೋಡಿ, ಡೈಕಾಟ್ ರೂಟ್ ನ ಡಯಾಗ್ರಾಮ್ ಬರೀಲಿಕ್ಕೆ ಹೇಳಿದ್ದಾರೆ. ಈ ತರ ಡಯಾಗ್ರಾಮ್ಸ್ ಅಂತಂದೇಳಿ ಕೇಳಿದಾಗ ಯೂಶಲಿ ರೂಟ್ ಮತ್ತೆ ಸ್ಟೆಮ್ಮಿನ ಡಯಾಗ್ರಾಮ್ಸ್ ಜಾಸ್ತಿ ಬರೀಲಿಕ್ಕೆ ಕೇಳ್ತಾರೆ. ನೆಕ್ಸ್ಟ್ ಈ ತರನು ಕ್ವಶನ್ ಕೇಳ್ತಾರೆ ನೋಡಿ, ಸ್ಪ್ಲಿಟ್ ಮಾಡಿ ಕೇಳಿದಾಗ ರೈಟ್ ಎನಿ 3 ಡಿಫರೆನ್ಸ್ ಬಿಟ್ವೀನ್ ದ ಅನಾಟಮಿ ಆಫ್ ಡೈಕಾಟ್ ಅಂಡ್ ಮೊನೊಕಾಟ್ ರೂಟ್. ಡೈಕಾಟ್ ಮತ್ತೆ ಮೊನೊಕಾಟ್ ರೂಟಿನ ಡಿಫರೆನ್ಸ್ ಬರಲಿಕ್ಕೆ ಹೇಳಿದ್ದಾರೆ, ಮತ್ತೆ ಡೈಕಾಟ್ ಮತ್ತೆ ಮೊನೊಕಾಟ್ ಲೀಫಿನ ಡಿಫರೆನ್ಸ್. ಡಾರ್ಸಿವೆಂಟ್ರಲ್ ಅಂದ್ರೆ ಡೈಕಾಟ್, ಐಸೋಬೈಲಾಟ್ರಲ್ ಅಂದ್ರೆ ಮೊನೊಕಾಟ್ ಲೀಫಿನ ಡಿಫರೆನ್ಸ್ ಬರಲಿಕ್ಕೆ ಹೇಳಿದ್ದಾರೆ. Next, with the suitable examples, write about the classification of vascular bundle based on arrangement of vascular tissues and presence or absence of cambium. ಈಗ ಹೇಳಿದ್ನಲ್ಲ ಅದೇ. ಸೊ ಎಷ್ಟು ಟೈಪ್ಸ್ ಇದೆ, ರೇಡಿಯಲ್ ಮತ್ತೆ ಕಂಜಾಯಿಂಟ್ ಅಲ್ಲಿ ಮತ್ತೆ 2 ಟೈಪ್ಸ್ ಇದೆ, ವಿತ್ ದ ಪ್ರೆಸೆನ್ಸ್ ಆಫ್ ಕೇಂಬಿಯಂ, ಓಪನ್ ಟೈಪ್, ಆಬ್ಸೆನ್ಸ್ ಆಫ್ ಕೇಂಬಿಯಂ, ಕ್ಲೋಸ್ ಟೈಪ್ ಅಂತ ಹೇಳಿ ನೀವು ವಿತ್ ಡಯಾಗ್ರಾಮ್ ಬರ್ದ್ಬಿಟ್ಟು ತೋರಿಸಿದ್ರೆ ಮುಗೀತು. ದಟ್ ಈಸ್ ಫಾರ್ 5 marks. ಜಾಸ್ತಿ ಅಂದ್ರೆ ಟೈಪ್ಸ್ ಅಂದ್ರೆ ಇದೇ ತರನೇ 5 marks ನಿಮಗೆ ಕ್ವೆಶನ್ಸ್ ಬರೋದು ಈ ಲೆಸನ್ ಇಂದ. ಐದರ್ ಡಿಫರೆನ್ಸ್ ಆರ್ ಡಯಾಗ್ರಾಮ್ ಆರ್ ಡಿಫರೆನ್ಸ್ ಇನ್ ಅ ಸ್ಪ್ಲಿಟ್ ಕ್ವೆಶನ್ ಆರ್ ಅಬೌಟ್ ವ್ಯಾಸ್ಕುಲರ್ ಬಂಡಲ್. Right? So this is about anatomy lesson. Next, structural organization. ಇದರ ವೇಟೇಜ್ ಕಡಿಮೆ ಇದೆ. 2 marks ಕೇಳ್ತಾರೆ, 3 marks ಕೇಳ್ತಾರೆ. ಅದೆರಡು ಕೇಳಿಲ್ಲ ಅಂತಂದ್ರೆ 5 marks ಗೆ ಕ್ವಶನ್ ಇದ್ದೇ ಇರುತ್ತೆ. So list the different sense organs present in frog. Frog ಅಲ್ಲಿ ಯಾವ ಸೆನ್ಸ್ ಆರ್ಗನ್ಸ್ ಇದೆ ಅದನ್ನ ಮೆನ್ಷನ್ ಮಾಡಬೇಕು. ಡಿಸ್ಟಿಂಕ್ಟ್ ಕ್ಯಾರೆಕ್ಟರ್ಸ್ ಆಫ್ ಮೇಲ್ ಫ್ರಾಗ್. ಮೇಲ್ ಫ್ರಾಗ್ ಇನ ಸೆಕ್ಷುವಲ್ ಡೈಮಾರ್ಫಿಸಮ್ ತೋರಿಸ್ತಲ್ಲ, ಆ ಪಾಯಿಂಟ್ ಬರೀತೀರಾ. ವೋಕಲ್ ಸ್ಯಾಕ್ಸ್ ಮತ್ತೆ ಕಾಪುಲೇಟರಿ ಪ್ಯಾಡ್ಸ್ ಇನ ಡಿಫರೆನ್ಸ್ ಬರೀತೀರಾ. ಇಲ್ಲಿ ದಟ್ ಈಸ್ ಡಿಫರೆನ್ಷಿಯಲ್ ಡಿಸ್ಟಿಂಕ್ಟ್ ಪಾಯಿಂಟ್ ಇದೆಲ್ಲ ಅದನ್ನ ಮೆನ್ಷನ್ ಮಾಡ್ತೀರಾ. ಬೆನಿಫಿಟ್ಸ್ ಆಫ್ ಫ್ರಾಗ್ ಕೂಡ
ಸ್ಟಾರ್ಟಿಂಗ್ ಫ್ರಾಗಿನ ಪ್ಯಾರಾಗ್ರಾಫ್ ಕೊಟ್ಟಿದಾರಲ್ಲ ಅದರಲ್ಲಿ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಇದೆ. ಮತ್ತೆ ಫ್ರಾಗ್ ಶೋ ಸೆಕ್ಷುವಲ್ ಡೈಮಾರ್ಫಿಸಮ್ ಇದೂ ಒಂದೇ, ಡಿಸ್ಟಿಂಕ್ಟ್ ಕ್ಯಾರೆಕ್ಟರ್ ಅಂದ್ರೂ ಒಂದೇ, ಇದೆರಡು ಒಂದೇ ಕಾನ್ಸೆಪ್ಟ್. ನೆಕ್ಸ್ಟ್ ರೈಟ್ ದ ಡಿಫರೆಂಟ್ ಮೆಥಡ್ಸ್ ಆಫ್ ರೆಸ್ಪಿರೇಷನ್ ಇನ್ ಫ್ರಾಗ್. ಯಾವ ತರ ಸ್ಕಿನ್ ಯೂಸ್ ಮಾಡ್ಕೊಂಡು ಯಾವ ತರ ಆರ್ಗನ್ಸ್ ಯೂಸ್ ಮಾಡ್ಕೊಂಡು ರೆಸ್ಪಿರೇಷನ್ ಮಾಡುತ್ತೆ, ಡಿಫರೆಂಟ್ ಮೆಥಡ್ಸ್ ಕೊಟ್ಟಿದ್ದಾರೆ NCERT ಅಲ್ಲಿ, ಅದನ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್ ನೇಮ್ ಎನಿ ಟು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇನ್ ಫ್ರಾಗ್. ಫ್ರಾಗ್ ಸೆಕ್ರೆಟ್ ಆಕ್ಚುಲಿ ಮಿನಿ ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ಅದು NCERT ಅಲ್ಲಿ ಲೀಸ್ಟ್ ಕೊಟ್ಟಿದ್ದಾರೆ, ಅದರಲ್ಲಿ ಎರಡು ಇಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಫ್ರಾಗ್ಸ್ ಅಂಡರ್ಗೋ ಸಮ್ಮರ್ ಸ್ಲೀಪ್ ಅಂಡ್ ವಿಂಟರ್ ಸ್ಲೀಪ್. ಹೌದು. ಸೊ ಆನ್ಸರ್ ದ ಫಾಲೋಯಿಂಗ್. ಮೆನ್ಷನ್ ದ ಸೈಂಟಿಫಿಕ್ ಟೆಕ್ನಾಲಜೀಸ್ ಫಾರ್ ಸಮ್ಮರ್ ಸ್ಲೀಪ್ ಅಂಡ್ ವಿಂಟರ್ ಸ್ಲೀಪ್. ಸಮ್ಮರ್ ಸ್ಲೀಪಿಗೆ ಏನಂತಾರೆ, ವಿಂಟರ್ ಸ್ಲೀಪಿಗೆ ಏನಂತಾರೆ, ಹೈಬರ್ನೇಷನ್, ಎಸ್ಟಿವೇಷನ್, ಅದನ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ತೀರಾ. ಡ್ಯೂರಿಂಗ್ ದಿ ಸ್ಲೀಪ್ ವೈ ಡು ದೇ ಟೇಕ್ ಶೆಲ್ಟರ್ ಇನ್ ಡೀಪ್ ಬರ್ರೋಸ್. ಯಾಕೆ ಡೀಪ್ ಬರ್ರೋಸ್ ಅಲ್ಲಿ ಹೋಗಿ ಶೆಲ್ಟರ್ ತಗೊಳುತ್ತೆ? ಡ್ಯೂ ಟು ಓನ್ಲಿ ದ ರೀಸನ್ ಟು ಅವಾಯ್ಡ್ ಅನ್ಫೇವರಬಲ್ ಕಂಡೀಷನ್. ಅದನ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ತೀರಾ. ಸೊ ಈ ಟೈಪ್ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಇದಿಷ್ಟರಲ್ಲೇನೆ ರಿಪೀಟ್ ಆಗೋದು ಆಲ್ಮೋಸ್ಟ್. ಓಕೆನಾ? ಸೊ 2 ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ಇದಿಷ್ಟರಲ್ಲೇನೆ ರಿಪೀಟ್ ಆಗುತ್ತೆ. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ ನೋಡಿ. ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಫ್ ಫ್ರಾಗ್. ಇದು ಆಕ್ಚುಲಿ 5 ಮಾರ್ಕ್ಸ್ ಕ್ವಶನ್, ಬಟ್ ಕೆಲವೊಂದ್ಸರಿ ಎಲ್ಲೋ ಒಂದು ಮಾಡೆಲ್ ಪೇಪರ್ ಅಲ್ಲಿ ಇದನ್ನ 3 ಮಾರ್ಕ್ಸ್ಗೆ ಕೇಳಿದ್ರು, ಬಟ್ ನಾನು ಹಂಗಾಗಿ ಇಲ್ಲಿ ಹಾಕಿದೆ. ಬಟ್ ಆಕ್ಚುಲಿ ದಿಸ್ ಇಸ್ 5 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ನೇಮ್ ದ ಟೈಪ್ ಆಫ್ ದ ಸೆನ್ಸ್ ಆರ್ಗನ್ಸ್ ಫೌಂಡ್ ಇನ್ ಫ್ರಾಗ್ಸ್ ಫಾರ್ ಟಚ್, ಸ್ಮೆಲ್ ಅಂಡ್ ಹಿಯರಿಂಗ್. ಯಾವ್ದಕ್ಕೆ ಏನೇನು ಸೆನ್ಸ್ ಆರ್ಗನ್ಸ್ ಇದೆ ಅಂತ ಹೇಳಿ ನೀವು ಜಸ್ಟ್ ನೇಮ್ ಮೆನ್ಷನ್ ಮಾಡಿದ್ರೆ ಸಾಕು ಇಲ್ಲಿ. ನೆಕ್ಸ್ಟ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ಸೆನ್ಸರಿ ಸಿಸ್ಟಮ್ ಆಫ್ ಫ್ರಾಗ್. ಸೆನ್ಸರಿ ಸಿಸ್ಟಮ್ ಅಥವಾ ಎಂಡೋಕ್ರೈನ್ ಸಿಸ್ಟಮ್ ಅಥವಾ ನರ್ವಸ್ ಸಿಸ್ಟಮ್ ಬಗ್ಗೆ ಬರೀರಿ ಅಂತ ಹೇಳಿ 3 ಮಾರ್ಕ್ಸ್ಗೆ ಕೇಳ್ತಾರೆ. ಬಟ್ ಜಾಸ್ತಿ ನೀವು 3 ಮಾರ್ಕ್ಸ್ಗೆ ಇದೇ ತರನೇ ಕ್ವಶನ್ಸ್ ಕೇಳ್ತಾರೆ, ಇದೇ ತರನೇ ನೀವು ಕಾನ್ಸಂಟ್ರೇಟ್ ಮಾಡಿ. ಬೇರೆ ತರ ಏನು ಅಷ್ಟು ಕೇಳೋಕೆ ಇಲ್ಲಿ ಕಾನ್ಸೆಪ್ಟ್ ಕೂಡ ಇಲ್ಲ. ನೆಕ್ಸ್ಟ್ 5 ಮಾರ್ಕ್ಸ್ಗೆ ಫಿಕ್ಸ್ ಅಂತಂದ್ರೆ ಯಾವಾಗ್ಲೂ ಕೇಳಿರೋದು ಅಂತಂದ್ರೆ ಡಯಾಗ್ರಾಮ್, ಯಾವುದು ಮೇಲ್ ರಿಪ್ರೊಡಕ್ಟಿವ್ ಅಥವಾ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ನರ್ವಸ್ ಸಿಸ್ಟಮ್, ಇಲ್ಲಿ ಕೇಳಿದ್ರಲ್ಲ 3 ಮಾರ್ಕ್ಸ್ಗೆ ಅದೇ ತರ. ನೆಕ್ಸ್ಟ್ ಡಿಸ್ಕ್ರೈಬ್ ದ ಪ್ರೊಸೆಸ್ ಆಫ್ ಎಕ್ಸ್ಕ್ರೀಷನ್ ಇನ್ ಫ್ರಾಗ್, ಪ್ರೊಸೆಸ್ ಆಫ್ ಡೈಜೆಷನ್ ಇನ್ ಫ್ರಾಗ್. ಸೊ ಅದನ್ನು ಕೂಡ 5 ಮಾರ್ಕ್ಸ್ಗೆ ಕೇಳುವಂತ ಚಾನ್ಸಸ್ ಇದೆ. ಬಟ್ ಮೆಜಾರಿಟಿ ಡಯಾಗ್ರಾಮ್ನೇ ಕೇಳ್ತಾರೆ. ಡಯಾಗ್ರಾಮ್ಸ್ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಡಯಾಗ್ರಾಮ್ಸ್ ಕೇಳಿದಾಗ ಏನ್ ಮಾಡ್ತೀರಾ, 10 ಲೇಬ್ಲಿಂಗ್ ಮಾಡ್ತೀರಾ. 5 ಮಾರ್ಕ್ಸ್ಗೆ 10 ಲೇಬ್ಲಿಂಗ್ ಮಾಡ್ತೀರಾ. ಸೊ ದಿಸ್ ಇಸ್ ಅಬೌಟ್ ಸೆಕ್ಷುವಲ್ ಆರ್ಗನೈಸೇಷನ್, structural organization. Next, cell the unit of life. This is very important lesson. Each and every part of your question paper will contain questions from this lessons. ಅರ್ಥ ಆಗ್ತಿದೆನಾ? Either MCQ, fill in the blanks, 2 marks, 3 marks, 5 marks, 2 main. Every main contains the questions from this unit. Okay na? So cell the unit of life in ಕ್ವೆಶನ್ಸ್ ಎಲ್ಲ ಪಾರ್ಟ್ಸ್ ಅಲ್ಲಿನೂ ಬಂದೇ ಬರುತ್ತೆ. ವೆರಿ ಇಂಪಾರ್ಟೆಂಟ್. ಸೆಲ್ ಥಿಯರಿ ಬಹಳ ಸರಿ ರಿಪೀಟ್ ಆಗಿರೋ ಕ್ವೆಶನ್ 2 ಮಾರ್ಕ್ಸ್ಗೆ ಅಂದ್ರೆ ಸೆಲ್ ಥಿಯರಿ ಬರೀರಿ ಅಂತ ಕೇಳ್ತಾರೆ. ನೆಕ್ಸ್ಟ್ ಮೈಟೋಕಾಂಡ್ರಿಯಾ ಕಾಲ್ಡ್ ಪವರ್, ಈ ತರ ರೀಸನ್ಸ್ ಅಲ್ಲಿ ಕೇಳುವಂತ ಕ್ವೆಶನ್ಸ್ ಕೂಡ ಇರುತ್ತೆ. ಪವರ್ ಹೌಸ್ ಆಫ್ ದ ಸೆಲ್ ಯಾಕೆ ಇದು, ಅಥವಾ ವೈ ಡಸ್, ಇನ್ನೊಂದು ಈ ತರನು ಕ್ವೆಶನ್ ಕೇಳಿದೆ, ವೈ ಡಸ್ ಲೈಸೋಸೋಮ್ ಕಂಟೈನ್ ಹೈಡ್ರೋಲಿಟಿಕ್ ಎನ್ಸೈಮ್ಸ್. ಇದೆರಡೂ ಕೂಡ ರೀಸನ್ 1 ಮಾರ್ಕ್ಸ್ಗೆ ಕೇಳ್ತಾರೆ, ಅಥವಾ ಕೆಲವೊಂದ್ಸರಿ 2 ಮಾರ್ಕ್ಸ್ಗೆ ಒಂದು ಕ್ವಶನ್ ಕೂಡ ಕೇಳ್ತಾರೆ. ಯಾಕೆ ಲೈಸೋಸೈಮ್ ಕಂಟೈನ್ ಹೈಡ್ರೋಲಿಟಿಕ್ ಎನ್ಸೈಮ್ ಅಂತಾನೆ, ಫಾರ್ ದ ಡೈಜೆಸ್ಟಿಂಗ್ ಆಲ್ ದ ಫುಡ್ ಪಾರ್ಟಿಕಲ್ಸ್ ಅಂತ ನೀವು ಇಲ್ಲಿ ಬರೀತೀರಾ. ನೆಕ್ಸ್ಟ್ ಡಿಫ್ರೆನ್ಶಿಯೇಟ್ ಪಾಸಿವ್ ಅಂಡ್ ಆಕ್ಟಿವ್ ಟ್ರಾನ್ಸ್ಪೋರ್ಟ್. ಒಂದು ಡೌನ್ ಹಿಲ್ ಮೂವ್ಮೆಂಟ್, ಇನ್ನೊಂದು ಅಪ್ ಹಿಲ್ ಮೂವ್ಮೆಂಟ್. ಪಾಸಿವ್ ಡಸ್ ನಾಟ್ ರಿಕ್ವೈರ್ಸ್ ಎನರ್ಜಿ, ಆಕ್ಟಿವ್ ರಿಕ್ವೈರ್ಸ್ ಎನರ್ಜಿ in the form of ATP. So that difference you will mention here. Next, classify chromosomes based on the position of centromere. So this is very simple and most repeated time question. ಯಾವುದು ಅಂತಾನೆ ಇದೆ, ಏನೇನಂತ ಬರೀತೀರಾ, ಮೆಟಾಸೆಂಟ್ರಿಕ್, ಸಬ್ಮೆಟಾಸೆಂಟ್ರಿಕ್, ಆಕ್ರೋಸೆಂಟ್ರಿಕ್ ಮತ್ತೆ ಟೀಲೋಸೆಂಟ್ರಿಕ್. ಕ್ಲಾಸಿಫೈ ದ ಮೆಂಬ್ರೇನ್ ಪ್ರೋಟೀನ್ಸ್ ಬೇಸ್ಡ್ ಆನ್ ದ ಈಸ್ ಆಫ್ ಎಕ್ಸ್ಟ್ರಾಕ್ಷನ್. ಒಂದು ಮೇಲ್ಗಡೆ ಇರುವಂತಹ ಪ್ರೋಟೀನ್ಸ್ ಇರ್ತದೆ, ಇನ್ನೊಂದು ಒಳಗಡೆ ಎಂಬೆಡೆಡ್ ಆಗಿರುವಂತಹ ಪ್ರೋಟೀನ್ಸ್ ಇರುತ್ತೆ. ಸೊ ಅದು ಅದರ ನೇಮ್ಸ್ ನೀವು ಇಲ್ಲಿ ಬರೀತೀರಾ. ನೆಕ್ಸ್ಟ್ ನೇಮ್ 4 ಎಂಡೋಮೆಂಬ್ರೇನ್ ಆರ್ಗನಲ್ಸ್. ಯಾವ್ದಾವ್ದು ಎಂಡೋಮೆಂಬ್ರೇನ್ ಆರ್ಗನಲ್ಸ್ ಅದನ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ತೀರಾ. ಏನದು, ನೆಕ್ಸ್ಟ್ ಲೀಸ್ಟ್ ದ ಟೈಪ್ಸ್ ಆಫ್ ರೈಬೋಸೋಮ್ಸ್ ಫೌಂಡ್ ಇನ್ ಪ್ರೊಕ್ಯಾರಿಯೋಟ್ಸ್ ಅಂಡ್ ಯೂಕ್ಯಾರಿಯೋಟ್ಸ್. ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಯಾವ್ದಿರುತ್ತೆ, ಪ್ರೊಕ್ಯಾರಿಯೋಟ್ಸ್ ಕಂಟೇನ್ಸ್ 70S ರೈಬೋಸೋಮ್, ಅದನ್ನ ನೀವು ಇಲ್ಲಿ ಬರೀತೀರಾ. ಅಂಡ್ ಯೂಕ್ಯಾರಿಯೋಟ್ಸ್ ಕಂಟೇನ್ಸ್ 80S ರೈಬೋಸೋಮ್. ಆಮೇಲೆ ಇದ್ರ ಬಗ್ಗೆ ಒಂಚೂರು ಡೀಟೇಲ್ ನೋಡ್ಕೊಳ್ಳಿ, ಯಾಕಂದ್ರೆ ಒಂದು ಮಾಡೆಲ್ ಪೇಪರ್ ಅಲ್ಲಿ ಡೀಟೇಲ್ ಆಗಿ ಕೇಳಿದ್ದಾರೆ. ಅಂತ ಅಂದ್ರೆ 70S is made up of, 80S is made up of. See, 70S is made up of larger subunit 50S and smaller subunit
30s, right? And 80s is made up of larger subunit 60s, smaller subunit 40. ಎಸ್ ಅಂತಂದ್ರೆ ಏನು ಅಂತಾನೂ ಕೂಡ ಕೇಳ್ತಾರೆ. ವಾಟ್ ಇಸ್ ಎಸ್ ಸ್ಟ್ಯಾಂಡ್ಸ್ ಫಾರ್? ಎಸ್ ಸ್ಟ್ಯಾಂಡ್ಸ್ ಫಾರ್ ವಾಟ್? ಸ್ವೆಡ್ಬರ್ಗ್ ಯೂನಿಟ್. ಓಕೆನಾ? ನೆಕ್ಸ್ಟ್, ನೇಮ್ 2 types of endoplasmic reticulum with one function each. One, the rough endoplasmic, smooth endoplasmic. Rough due to the presence of ribosome, that's why it is helping in protein synthesis. Smooth endoplasmic helping in lipid synthesis. ಅದನ್ನ ನೀವು ಇಲ್ಲಿ ಬರೀತೀರಾ. Next, name 2 phases of cisternae of Golgi apparatus. ಯಾವುದು Golgi apparatus ನ cisternae? ಒಂದು cis phase, ಇನ್ನೊಂದು trans phase. List the hydrolytic enzymes present in lysosomes. So lysosomes ಅಲ್ಲಿ ಯಾವ್ದು hydrolytic enzymes ಇದೆ ಅದನ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ತೀರಾ. Carbolases, lipases, proteases ಅದನ್ನ. Next, write the functions of vacuole. Vacuole ನ function ಏನು ಅಂತ ಹೇಳಿ ಇಲ್ಲಿ ಬ್ರೀಫ್ ಆಗಿ ಬರೀತೀರಾ. 3 points ಬರೆದ್ರೆ ಸಾಕು. ನೆಕ್ಸ್ಟ್, ನೇಮ್ ದ ಅನಿಮಲ್ ಸೆಲ್ ಅಂಡ್ ಪ್ಲಾಂಟ್ ಸೆಲ್ ದಟ್ ಲ್ಯಾಕ್ ನ್ಯೂಕ್ಲಿಯಸ್. ಇದು ಸ್ಪ್ಲಿಟ್ ಕ್ವಶನ್ ಮಾಡಿ ಕೇಳಿದಾಗೂ ಕೂಡ ಕೇಳ್ತಾರೆ. ಅನಿಮಲ್ ಸೆಲ್ ದಟ್ ಲ್ಯಾಕ್ ನ್ಯೂಕ್ಲಿಯಸ್ ಅಂತ ಅಂದ್ರೆ ಮೆಚೂರ್ RBC. ಬರೇ RBC ಅಂತ ಬರೆದ್ರೆ ಮಾರ್ಕ್ಸ್ ಹೋಯಿತು. ಅಂಡರ್ಸ್ಟ್ಯಾಂಡ್ ದಿಸ್ ಕೇರ್ಫುಲಿ. ವಾಟ್ ಇಸ್ ದ ಆನ್ಸರ್? ಮೆಚೂರ್ RBC ಆರ್ ಎರಿಥ್ರೋಸೈಟ್ಸ್ ಇನ್ ಹ್ಯೂಮನ್ಸ್. ಮೆಚೂರ್ RBC ಅಂತಾನೆ ಬರೀಬೇಕು. ಸರಿನಾ? ನೆಕ್ಸ್ಟ್, ಪ್ಲಾಂಟ್ ಸೆಲ್ ದಟ್ ಲ್ಯಾಕ್ ನ್ಯೂಕ್ಲಿಯಸ್ ಅಂತಂದ್ರೆ ಸೀವ್ ಟ್ಯೂಬ್. ಯಾವುದಕ್ಕೆ ಇರಲ್ಲ, ನ್ಯೂಕ್ಲಿಯಸ್ ಇಲ್ಲದೆ ಕೆಲಸ ಮಾಡ್ತಿರುತ್ತೆ. ಯಾವುದು? ಸೀವ್ ಟ್ಯೂಬ್. ಅದಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ, ಕಂಪನಿ ಕೊಡ್ಲಿಕ್ಕೆ ಕಂಪ್ಯಾನಿಯನ್ ಆಗಿ ಕಂಪ್ಯಾನಿಯನ್ ಸೆಲ್ಸ್ ಇರುತ್ತೆ. ರೈಟ್? 3 marks ಕ್ವಶನ್ ನೋಡಿ. ನೇಮ್ ದ 3 ಕಾಂಪೋನೆಂಟ್ಸ್ ಆಫ್ ಬ್ಯಾಕ್ಟೀರಿಯಲ್ ಫ್ಲಾಜೆಲ್ಲಮ್. ಯಾವುದು? ಬೇಸಲ್ ಬಾಡಿ, ಹುಕ್ ಮತ್ತೆ ಫಿಲಮೆಂಟ್. ಬೇಸಲ್ ಬಾಡಿ, ಹುಕ್ ಮತ್ತೆ ಫಿಲಮೆಂಟ್. ನೆಕ್ಸ್ಟ್, ರೈಟ್ ಅ ಶಾರ್ಟ್ ನೋಟ್ ಆನ್ ಸೆಲ್ ವಾಲ್. ಸೆಲ್ ವಾಲ್ ಬಗ್ಗೆ ಕೆಲವು ಪಾಯಿಂಟ್ಸ್ ಬರೀಬೇಕು ನೀವು. ನೆಕ್ಸ್ಟ್, ಕ್ಲಾಸಿಫೈ ದ ಲ್ಯೂಕೋಪ್ಲಾಸ್ಟ್ ಬೇಸ್ಡ್ ಆನ್ ದ ಸ್ಟೋರ್ಡ್ ನ್ಯೂಟ್ರಿಯೆಂಟ್ಸ್. ಇದು ಮೆನಿ ಟೈಮ್ ರಿಪೀಟ್ ಆಗಿರುವಂತಹ 3 marks ಕ್ವೆಶನ್. ಅಂದ್ರೆ ಡೈರೆಕ್ಟ್ ಆಗಿ ಈ ತರ ಬರೀರಿ ಅಂತ ಕೇಳ್ತಾರೆ, ಅಥವಾ ಅವರನ್ನೇ ನೇಮ್ ಕೊಡ್ತಾರೆ 3 types. ಅದರಲ್ಲಿ ಯಾವ ಫುಡ್ ಸ್ಟೋರೇಜ್ ಆಗಿದೆ, ಅಲ್ಯೂರೋಪ್ಲಾಸ್ಟ್, ಎಲಿಯೋಪ್ಲಾಸ್ಟ್, ಅಮೈಲೋಪ್ಲಾಸ್ಟ್ ಅಂತ ಇದೆಲ್ಲ, ಅದು ಏನೇನು ಫುಡ್ ಸ್ಟೋರ್ ಮಾಡುತ್ತೆ ಅಂತ ಹೇಳಿ ಕೇಳ್ತಾರೆ. ನೆಕ್ಸ್ಟ್, ರೈಟ್ ಎನಿ 3 ಡಿಫರೆನ್ಸ್ ಬಿಟ್ವೀನ್ ಪ್ರೊಕ್ಯಾರಿಯೋಟಿಕ್ ಅಂಡ್ ಯುಕ್ಯಾರಿಯೋಟಿಕ್ ಸೆಲ್. ಸಿಂಪಲ್ ಈಸಿ ಕ್ವೆಶನ್. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಿನ ಸ್ಟ್ರಕ್ಚರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು, ಡಯಾಗ್ರಾಮ್ ಅಲ್ಲ ಇಲ್ಲಿ. ನೆಕ್ಸ್ಟ್, ಮೆನ್ಷನ್ ದ ಫಂಕ್ಷನ್ಸ್ ಆಫ್, ಅಥವಾ ಈ ತರ ಸ್ಪ್ಲಿಟ್ ಕ್ವೆಶನ್ಸ್ ಕೇಳ್ತಾರೆ ನೋಡಿ. ಯಾವ್ದಾದ್ರು ಒಂದು ಆರ್ಗನಲ್ ಕೊಟ್ಬಿಟ್ಟು ಅದರ ಫಂಕ್ಷನ್ಸ್ ಬರೀರಿ ಅಂತಾನು ಕೂಡ ಕೇಳ್ತಾರೆ. ನೆಕ್ಸ್ಟ್, ಡಯಾಗ್ರಾಮ್ ಕೇಳಿದ್ರೆ ಯಾವ್ದು ಕೇಳ್ಬೋದು 3 marks ಗೆ. ಫಾರ್ ದಟ್ ಯು ನೀಡ್ ಟು ಲೆವೆಲ್ 6 ಯಾವ್ದಾವ್ದು ಕೇಳ್ತಾರೆ? ಕ್ಲೋರೋಪ್ಲಾಸ್ಟ್ ಕೇಳ್ತಾರೆ, ಮೈಟೋಕಾಂಡ್ರಿಯಾ ಕೇಳ್ತಾರೆ, ನ್ಯೂಕ್ಲಿಯಸ್ ಅಂಡ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ದಿಸ್ nucleus, mitochondria is very very important, though they have asked questions of ER and chloroplast, but many time for 5 marks and 3 marks this mitochondria and nucleus questions they have repeated many a times, right? ಅದರಲ್ಲೂ mitochondria ಅಂತೂ ಬಹಳ ಸರಿ ಕೇಳಿದ್ದಾರೆ question. Classify plastids based on the pigments they contain. ಯಾವ್ದು? chloro, chromo, leucoplast. Next, what is cytoskeleton? Write any 2 functions. Cytoskeleton ina functions ಅಲ್ಲಿ ಮೆನ್ಷನ್ ಮಾಡಬೇಕು. Next, 5 marks question ನೋಡಿ. Describe the structure of prokaryotic cell. Complete bacterial cell ಬಗ್ಗೆ ನೀವು ಇಲ್ಲಿ ಪಾಯಿಂಟ್ಸ್ ಬರೀತಾ ಹೋಗ್ತೀರಾ. Next, diagram fix. 5 marks question. Many times they have asked. ಯಾವುದು? Diagram of what? Plant ಅಥವಾ animal cell. Animal cell diagram, ಅದರಲ್ಲೂ ಬಹಳ ಸರಿ diagram ಕೇಳಿದ್ರು ಅಂದ್ರೆ plant cell. Okay, so for that you need to mention 10 points. Sorry, 10 labelings. 10 labelings ನೀವು ಅಲ್ಲಿ ತೋರಿಸ್ತೀರಾ. ನೆಕ್ಸ್ಟ್, ಇದನ್ನು ಬಹಳ ಸರಿ ರಿಪೀಟ್ ಆಗಿದೆ. ಫ್ಲೂಯಿಡ್ ಮೊಸೈಕ್ ಮಾಡೆಲ್ ಬಗ್ಗೆ ಬರೀರಿ ಅಂತ ಕೇಳ್ತಾರೆ. ಅಂದ್ರೆ ಪ್ಲಾಸ್ಮಾ ಮೆಂಬ್ರೇನಿನ ಸ್ಟ್ರಕ್ಚರ್ ಬಗ್ಗೆ ಬರೀಬೇಕು. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಮೈಟೋಕಾಂಡ್ರಿಯಾ ವಿತ್ ನೀಟ್ ಲೇಬಲ್ಡ್ ಡಯಾಗ್ರಾಮ್. ನೋಡಿ, ಮೈಟೋಕಾಂಡ್ರಿಯಾ ಡಯಾಗ್ರಾಮ್ ಬರೆದ್ಬಿಟ್ಟು ಅದರಲ್ಲಿ ಇರುವಂತಹ ಪಾರ್ಟ್ಸ್ ಬಗ್ಗೆ ನೀವು 2 ಪಾಯಿಂಟ್ಸ್ ಬರ್ಕೊಂತ ಹೋಗ್ತೀರಾ. ಔಟರ್ ಮೆಂಬ್ರೇನ್, ಇನ್ನರ್ ಮೆಂಬ್ರೇನ್, ಇನ್ಫೋಲ್ಡಿಂಗ್ ಟು ಇನ್ಕ್ರೀಸ್ ಸರ್ಫೇಸ್ ಏರಿಯಾ, ಕ್ರಿಸ್ಟೆ, ಒಳಗಡೆ ಮ್ಯಾಟ್ರಿಕ್ಸ್ ಇರುತ್ತೆ. ಸೊ ಅದನ್ನ ಪಾಯಿಂಟ್ಸ್ ಬರೀತಾ ಹೋಗ್ತೀರಾ. ಅದೇ ತರನೇ ಇನ್ನು ಯಾವ್ದಾದ್ರು ಕ್ವಶನ್ ಕೇಳ್ತಾರೆ ಕ್ಲೋರೋಪ್ಲಾಸ್ಟ್ ಮತ್ತೆ
nucleus. So these again important one. Chloroplast, nucleus. Next, name the following. ಇಲ್ಲಿ ನೋಡಿ ಆರ್ಗನಲ್ ಬಗ್ಗೆ ಕೊಟ್ಟಿದ್ದಾರೆ, ಅದರ ನೇಮ್ ಅಷ್ಟೇ ನಾವು ಹೇಳ್ಬೇಕಾಗುತ್ತೆ ಐಡೆಂಟಿಫೈ ಮಾಡಿಬಿಟ್ಟು. ಪವರ್ ಹೌಸ್ ಆಫ್ ದ ಸೆಲ್ ಅಂದ್ರೆ ಏನಂತ ಬರೀತೀರೋ ನೀವು? ಮೈಟೋಕಾಂಡ್ರಿಯಾ, ಸೈಟ್ ಆಫ್ ಸ್ಟಿರಾಯ್ಡಲ್ ಹಾರ್ಮೋನ್ ಸಿಂಥಸಿಸ್, ರಿಸರ್ವೈರ್ ಆಫ್ ಹೈಡ್ರೋಲಿಟಿಕ್ ಎನ್ಸೈಮ್, ಪ್ಯಾಕೇಜಿಂಗ್ ಯೂನಿಟ್ ಆಫ್ ದ ಸೆಲ್, ಲೊಕೊಮೋಟರಿ ಸ್ಟ್ರಕ್ಚರ್ ಆಫ್ ದ ಸೆಲ್, ರೈಟ್? ಸ್ಟಿರಾಯ್ಡಲ್ ಸಿಂಥಸಿಸ್ ಅಂದ್ರೆ ಇಲ್ಲಿ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರಿಸರ್ವೈರ್ ಆಫ್ ಹೈಡ್ರೋಲಿಟಿಕ್ ಎನ್ಸೈಮ್ ಅಂತ ಅಂದ್ರೆ ನೀವು ಇಲ್ಲಿ ಲೈಸೋಸೋಮ್ ಬರೀತೀರಾ. ನೆಕ್ಸ್ಟ್ ಪ್ಯಾಕೇಜಿಂಗ್ ಯೂನಿಟ್ ಆಫ್ ದ ಸೆಲ್ ಅಂತಂದ್ರೆ ಇಲ್ಲಿ ಗಾಲ್ಗಿ ಬರೀತೀರಾ. ಲೊಕೊಮೋಟರಿ ಸ್ಟ್ರಕ್ಚರ್ ಆಫ್ ದ ಸೆಲ್ ಅಂದ್ರೆ ಸೀಲಿಯಾ ಮತ್ತೆ ಫ್ಲಾಜೆಲ್ಲಾ. ನೋಡಿ, ಅವ್ರ ಕ್ಯಾರೆಕ್ಟರ್ ಕೊಟ್ಟಿರ್ತಾರೆ, ನಾವು ಏನು ಐಡೆಂಟಿಫೈ ಮಾಡಬೇಕು, ಯಾವ್ದು ಆರ್ಗನಲ್ ಅಂತ ಐಡೆಂಟಿಫೈ ಮಾಡಬೇಕು. ಅಥವಾ ಆರ್ಗನಲ್ ಕೊಟ್ಟಿರ್ತಾರೆ, ಅದರ ಫಂಕ್ಷನ್ ಬರೀರಿ ಅಂತಾನು ಕೂಡ ನಿಮಗೆ 5 ಮಾರ್ಕ್ಸಿಗೆ ಕೇಳ್ಬೋದು. ಆಗಲೇ 3 ಮಾರ್ಕ್ಸ್ ಅಲ್ಲಿ ಒಂದು ಕ್ವಶನ್ ಇತ್ತಲ್ಲ, ಅದೇ ತರ 5 ಮಾರ್ಕ್ಸಿಗೂ ಕೇಳುವಂತ ಚಾನ್ಸಸ್ ಇದೆ. ನೆಕ್ಸ್ಟ್, ನೇಮ್ ದ ಆರ್ಗನಲ್ಸ್ ಇನ್ ವಿಚ್ ಫಾಲೋಯಿಂಗ್ ಸ್ಟ್ರಕ್ಚರ್ ಆರ್ ಫೌಂಡ್. ಸಿಸ್ಟರ್ನೆ ಎಲ್ಲಿರುತ್ತೆ? ಗಾಲ್ಗಿ. ಕ್ರಿಸ್ಟೆ ಎಲ್ಲಿರುತ್ತೆ? ನೋಡಿ, ಸಿಸ್ಟರ್ನೆ ಕ್ರಿಸ್ಟೆಗೆ ಕನ್ಫ್ಯೂಸ್ ಆಗಬೇಡಿ. ಕ್ರಿಸ್ಟೆ ಇರೋದು ಮೈಟೋಕಾಂಡ್ರಿಯಾ, ಸಿಸ್ಟರ್ನೆ ಇರೋದು ಗಾಲ್ಗಿ ಅಲ್ಲಿ. ನೆಕ್ಸ್ಟ್, ಥೈಲಾಕಾಯ್ಡ್ಸ್ ಎಲ್ಲಿರುತ್ತೆ? ಕ್ಲೋರೋಪ್ಲಾಸ್ಟ್ ಅಲ್ಲಿ, ನ್ಯೂಕ್ಲಿಯೋಲಸ್ ನ್ಯೂಕ್ಲಿಯಸ್ ಅಲ್ಲಿ ಇರುತ್ತೆ, ಟೋನೋಪ್ಲಾಸ್ಟ್ ಅಲ್ಲಿ ಇರುತ್ತೆ, ವ್ಯಾಕ್ಯೂಲ್ ಅಲ್ಲಿ ಇರುತ್ತೆ. ನೆಕ್ಸ್ಟ್, ಗಿವ್ ಆನ್ ಎಕ್ಸಾಂಪಲ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್. ನೋಡಿ, ಮತ್ತೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಇದಕ್ಕೆ ನಾವು ಏನು ಅಂತ ಹೇಳಿ ಬರಿಬೇಕು. ಪ್ಲಾಂಟ್ ಸೆಲ್ ವಿತೌಟ್ ನ್ಯೂಕ್ಲಿಯಸ್ ಯಾವುದು? ಸೇಫ್ ಟ್ಯೂಬ್. ನೆಕ್ಸ್ಟ್, ಪ್ರೊಕ್ಯಾರಿಯೋಟಿಕ್ ಸೆಲ್ ವಿತೌಟ್ ಸೆಲ್ ವಾಲ್. ನೋಡಿ, ಪ್ರೊಕ್ಯಾರಿಯೋಟಿಕ್ ಸೆಲ್ ವಿತೌಟ್ ಸೆಲ್ ವಾಲ್ ಅಂದ್ರೆ ಯಾವುದು? ಮೈಕೋಪ್ಲಾಸ್ಮಾ. ನೆಕ್ಸ್ಟ್, ಲಾಂಗೆಸ್ಟ್ ಸೆಲ್ ಅಮಾಂಗ್ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ ಅಂದ್ರೆ ನ್ಯೂರಾನ್ ಬರೀತೀರಾ. ನೆಕ್ಸ್ಟ್, ಮೆಮಿಲಿಯನ್ ಹ್ಯೂಮನ್ ಸೆಲ್ ವಿತೌಟ್ ನ್ಯೂಕ್ಲಿಯಸ್ ಅಂತ ಅಂದ್ರೆ ಯಾವ್ದು ಬರೀತೀರಾ? ಮೆಚೂರ್ RBC. ನೆಕ್ಸ್ಟ್, ಪ್ರೊಕ್ಯಾರಿಯೋಟಿಕ್ ಸೆಲ್ ವಿತ್ ಕ್ರೊಮ್ಯಾಟೋಫೋರ್ಸ್ ಅಂತ ಅಂದ್ರೆ ದಿಸ್ ಇಸ್ ಬ್ಯಾಕ್ಟೀರಿಯಾ. ಅಂತಂದ್ರೆ ಅದರಲ್ಲಿ ಕ್ಲೋರೋಪ್ಲಾಸ್ಟ್ ಇರೋದಿಲ್ಲ, ಬಟ್ ಒಳಗಡೆ ಇರುವಂತಹ ಪ್ಲಾಸ್ಮಾ ಮೆಂಬ್ರೇನ್ ಈ ತರ ಇನ್ವಾಜಿನೇಷನ್ ಆಗಿರುತ್ತೆ ಉದ್ದಕ್ಕೆ. ಸೊ ಇದನ್ನ ಏನಂತ ಕರಿತೀವಿ? ಕ್ರೊಮ್ಯಾಟೋಫೋರ್. ಇದರಲ್ಲಿ ಪಿಗ್ಮೆಂಟ್ಸ್ ಇರುತ್ತೆ. ಓಕೆನಾ? ಸೊ ದಟ್ ಈಸ್ ಇನ್ ಬ್ಲೂ ಗ್ರೀನ್ ಆಲ್ಗೆ ಬ್ಯಾಕ್ಟೀರಿಯಾ. ಸೊ ದಿಸ್ ಇಸ್ ಔಟರ್ ಲೇಯರ್. ಸೊ ದಿಸ್ ಇಸ್ ದ ಥಿಂಗ್. ಸರಿನಾ? ಸೊ ಸೆಲ್ ದ ಯೂನಿಟ್ ಆಫ್ ಲೈಫ್ ಇಂದ ಈ ತರ ಕ್ವಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್, ಬಯೋಮಾಲಿಕ್ಯೂಲ್ಸ್ ನೋಡಿ. ಬಯೋಮಾಲಿಕ್ಯೂಲ್ಸ್ ಕೂಡ ಒಂದು 10 ಮಾರ್ಕ್ಸ್ ಗೆ ಆಗುವಷ್ಟು ವೇಟೇಜ್ ಇದೆ ಇದರಲ್ಲಿನೂ. ಸೊ 5 ಮಾರ್ಕ್ಸ್ ಕ್ವಶನ್ಸ್ ಇದರಲ್ಲಿ ಕೇಳ್ತಾರೆ, 2 ಮಾರ್ಕ್ಸ್ 3 ಮಾರ್ಕ್ಸ್ ಕೂಡ ಕೇಳ್ತಾರೆ. ರೈಟ್ ವಾಟ್ ಆರ್ ಮ್ಯಾಕ್ರೋ ಬಯೋಮಾಲಿಕ್ಯೂಲ್ಸ್? ಗಿವ್ ಒನ್ ಎಕ್ಸಾಂಪಲ್. ಮ್ಯಾಕ್ರೋ ಬಯೋಮಾಲಿಕ್ಯೂಲ್ಸ್ ಅಂದ್ರೆ ಏನು? ಮ್ಯಾಕ್ರೋ ಬಯೋಮಾಲಿಕ್ಯೂಲ್ಸ್, ಮ್ಯಾಕ್ರೋ ಮತ್ತೆ ಮೈಕ್ರೋ ಡಿಫರೆನ್ಸ್ ಕೇಳ್ತಾರೆ, ಅಥವಾ ಅದರ ಡೆಫಿನಿಷನ್ ಕೇಳ್ಬಿಟ್ಟು ಎಕ್ಸಾಂಪಲ್ಸ್ ಕೂಡ ಕೇಳ್ತಾರೆ. ಇದನ್ನ ನೀವು ನೋಡ್ಕೊಳ್ಳಿ. ಇದನ್ನು ಕೂಡ ಇಂಪಾರ್ಟೆಂಟ್ ಒನ್ ಅಂಡ್ ಇದನ್ನು ಕೂಡ ಇಂಪಾರ್ಟೆಂಟ್ ಒನ್. ಬಹಳ ಸರಿ ಕೇಳಿರೋದು ಇವೆರಡು. ಸರಿನಾ? ನೋಡಿ, ಯಾವುದು? ಅಮೈನೋ ಆಸಿಡ್ಸ್ ವಿಟ್ರಯಾನಿಕ್ ಫಾರ್ಮ್ ಅಥವಾ ಡಿಫರೆನ್ಸ್ ಕೇಳ್ತಾರೆ ನೋಡಿ. ಡಿಫರೆನ್ಸ್ ಬಿಟ್ವೀನ್ ಮ್ಯಾಕ್ರೋ ಅಂಡ್ ಮೈಕ್ರೋ ಬಯೋಮಾಲಿಕ್ಯೂಲ್ಸ್. ನೆಕ್ಸ್ಟ್, ವಾಟ್ ಆರ್ competitive inhibitor? Give one example. If any chemical binds to the substrate to inhibit the process of enzyme action, that is known as competitive inhibitor ಅಂತ ಬರೀತೀರಾ. ಎಕ್ಸಾಂಪಲ್ ಕೇಳಿದಾಗ ಯಾವ್ದೊಂದು ಎಕ್ಸಾಂಪಲ್ ಇದೆ ಅಲ್ಲ, ಮೆಲೋನೇಟ್ ಸಕ್ಸಿನೇಟ್ ಸಬ್ಸ್ಟ್ರೇಟ್ ಆದ್ರೆ ಮೆಲೋನೇಟ್ ಏನಾಗುತ್ತೆ? ಇನ್ಹಿಬಿಟರ್ ಆಗುತ್ತೆ. ಸೊ ಆ ಎಕ್ಸಾಂಪಲ್ ನೀವು ಇಲ್ಲಿ ಬರೀತೀರಾ. ನೆಕ್ಸ್ಟ್, ಡಿಫರೆನ್ಸ್ ಪ್ರೈಮರಿ ಮತ್ತೆ ಸೆಕೆಂಡರಿ ಮೆಟಾಬೋಲೈಟ್ಸ್ ಅಂದ್ರೆ ಏನು ಅಂತ ಕೇಳ್ತಾರೆ, ಅಥವಾ ಸೆಕೆಂಡರಿ ಮೆಟಾಬೋಲೈಟ್ಸ್ ಏನು, ಅದರ ಎಕ್ಸಾಂಪಲ್ಸ್ ಬರೀರಿ ಅಂತಾನು ಕೂಡ ಕೇಳ್ತಾರೆ. ಅಥವಾ ಪರ್ಟಿಕ್ಯುಲರ್ ಎಕ್ಸಾಂಪಲ್, ಐ ಥಿಂಕ್ ನಾನು ಕ್ವೆಶ್ಚನ್ ಮೆನ್ಷನ್ ಮಾಡಿದ್ದೀನಿ, ವಿ ವಿಲ್ ಡಿಸ್ಕಸ್. ನೆಕ್ಸ್ಟ್, ನೇಮ್ 4 ಟೈಪ್ಸ್ ಆಫ್ ಪ್ರೋಟೀನ್ಸ್ ಬೇಸ್ಡ್ ಆನ್ ದ ಸ್ಟ್ರಕ್ಚರ್. ಸೊ ಬೇಸ್ಡ್ ಆನ್ ದ ಸ್ಟ್ರಕ್ಚರ್ ಯಾವ್ಯಾವ ಟೈಪ್ ಇದೆ? ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಮತ್ತೆ ಕ್ವಾಟರ್ನರಿ. ನೆಕ್ಸ್ಟ್, ರೈಟ್ ಅ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಟೆಂಪರೇಚರ್ ಅಂಡ್ pH. ಸೊ ಇದು ಬೆಲ್ ಶೇಪ್ಡ್ ಕರ್ವ್ ತೋರಿಸುತ್ತಲ್ವಾ, ಈ ತರ. ಸೊ ಇಲ್ಲಿ ಟೆಂಪರೇಚರ್, ಇಲ್ಲಿ ಎನ್ಸೈಮ್ ಆಕ್ಟಿವಿಟಿ. ಸೊ ಸೇಮ್ ಗ್ರಾಫ್ ಫಾರ್ pH ಆಲ್ಸೋ. ಅಂದ್ರೆ ಎನ್ಸೈಮ್ ಆಕ್ಟಿವಿಟಿ ಪೀಕ್ ಹೋಗುತ್ತೆ, ಆಮೇಲೆ ಏನಾಗುತ್ತೆ? ಕೆಳಗಡೆ ಬರುತ್ತೆ. ದಟ್ ಈಸ್ ಫಾರ್ pH and here it is enzyme activity. ಸೊ ಇದು ಗ್ರಾಫ್ ನೀವು ಅಲ್ಲಿ ಬರೆದ್ರೆ ಆಯ್ತು. ಸರಿನಾ? ನೆಕ್ಸ್ಟ್, 3 ಮಾರ್ಕ್ಸ್ ಕ್ವೆಶ್ಚನ್ ನೋಡಿ. ಗ್ರೂಪ್ ದ ಫಾಲೋಯಿಂಗ್ ಇಂಟು ಹೋಮೋಪಾಲಿಮರ್ಸ್ ಅಂಡ್ ಹೆಟಿರೋಪಾಲಿಮರ್ಸ್. ಯಾವ್ದು ನೋಡಿ? ಕೊಲಾಜನ್ is hetero. Next, glycogen is homo, cellulose is homo, RNA is hetero, ribosco hetero, unilin homo. ಸೊ ಇದು ನೀವು ಈ ತರ ಲೀಸ್ಟ್ ಕೇಳಿದಾಗ ನೀವು ಕರೆಕ್ಟ್ ಆಗಿ ಬರೀಬೇಕು ಅಲ್ಲಿ. ನೆಕ್ಸ್ಟ್, predict the following when glucose ಮಿಸ್ಟೇಕ್ ಆಗಿದೆ, ಅಂಡರ್ಗೋಸ್ ಆಕ್ಸಿಡೇಷನ್.
ಏರೋಬಿಕ್ ಅಲ್ಲಿ ಏನ್ ಬರುತ್ತೆ ಹೇಳಿ? ಏರೋಬಿಕ್ ಇದ್ರಲ್ಲಿ ಇದ್ದಾಗ ಪೈರುವಿಕ್ ಆಸಿಡ್ ಬರುತ್ತೆ. ಸಾರಿ, ಏರೋಬಿಕ್ ಅಲ್ಲಿ ಪೈರುವಿಕ್ ಆಸಿಡ್, ಅನೇರೋಬಿಕ್ ಅಲ್ಲಿ ಏನ್ ಬರುತ್ತೆ? ಲ್ಯಾಕ್ಟಿಕ್ ಆಸಿಡ್. ಫರ್ಮೆಂಟೇಷನ್ ಬೈ ಈಸ್ಟ್ ಅಂದ್ರೆ ಇಥನಾಲ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದು ಪ್ಯಾರಾಗ್ರಾಫ್ ಅಲ್ಲಿ ಕೊಟ್ಟಿದ್ದಾರೆ. ನೀವು ಅಲ್ಲಿ NCERT ಅಲ್ಲಿ ನೋಡಿ ಒಂದ್ಸರಿ. ಈ ತರ ಕ್ವೆಶನ್ಸ್ ಕೂಡ ಕೇಳ್ತಾರೆ. ರಿಯಾಕ್ಷನ್ಸ್ ಮೇಲೂ ಕೂಡ ಕೆಲವೊಂದ್ಸರಿ ಕ್ವೆಶನ್ಸ್ ಕೇಳ್ತಾರೆ. ನೆಕ್ಸ್ಟ್, ಬ್ರೀಫ್ಲಿ ಎಕ್ಸ್ಪ್ಲೇನ್ 3 kinds ಆಫ್ ಕೋಫ್ಯಾಕ್ಟರ್ಸ್. ಯಾವುದು ಆರ್ಗಾನಿಕ್ ಮತ್ತೆ ಇನ್ಆರ್ಗಾನಿಕ್ ಇರುತ್ತೆ. ಆರ್ಗಾನಿಕ್ ಅಲ್ಲಿ ಪ್ರಾಸ್ಥೆಟಿಕ್ ಮತ್ತೆ ಕೋಎನ್ಸೈಮ್ಸ್ ಇರುತ್ತೆ. ನೆಕ್ಸ್ಟ್, ರೈಟ್ ಅ ನೋಟ್ ಆನ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಎನ್ಸೈಮ್ ಆಕ್ಟಿವಿಟಿ. ಸೊ ಏನೇನು ಟೆಂಪರೇಚರ್, pH, ಏನೇನು ಫ್ಯಾಕ್ಟರ್ಸ್ ಇದೆ ಅದ್ರ ಬಗ್ಗೆ ನೀವು ಇಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್, ಬೇಸ್ಡ್ ಆನ್ ದ ನಂಬರ್ ಆಫ್ ಅಮೈನೋ ಅಂಡ್ ಕಾರ್ಬಾಕ್ಸಿಲ್ ಗ್ರೂಪ್ ಕ್ಲಾಸಿಫೈ ಅಮೈನೋ ಆಸಿಡ್ಸ್ ವಿತ್ ಒನ್ ಎಕ್ಸಾಂಪಲ್. ಯಾವುದು ಅಸಿಟಿಕ್, ಬೇಸಿಕ್ ಅಂತ ಇದೆಯಲ್ಲ ಅದನ್ನ ನೀವು ಇಲ್ಲಿ ಬರಿತೀರಾ. ನೆಕ್ಸ್ಟ್, ಗಿವ್ 3 examples ಆಫ್ ಕಾಂಪ್ಲೆಕ್ಸ್ ಪಾಲಿಸ್ಯಾಕರೈಡ್ ಇನ್ ನೇಚರ್. ಸೊ ಕಾಂಪ್ಲೆಕ್ಸ್ ಪಾಲಿಸ್ಯಾಕರೈಡ್ ಅಂತಂದ್ರೆ ಏನು? N-ಗ್ಲೂಕೋಸಮೈನ್ ಮತ್ತೆ ಖೈಟಿನ್, ಆರ್ಥ್ರೋಪೋಡ್, ಎಕ್ಸೋಸ್ಕೆಲಿಟನ್ ಅದನ್ನೆಲ್ಲ ನೀವು ಇಲ್ಲಿ ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್, ರೈಟ್ ದ ಸ್ಟೆಪ್ಸ್ ಇನ್ವಾಲ್ವ್ ಇನ್ catalytic cycle ಆಫ್ ಎನ್ಸೈಮ್ ಆಕ್ಷನ್. ಸೊ ಇದು ಆಕ್ಚುಲಿ ಕೆಲವೊಂದ್ಸರಿ 5 marks ಕೇಳ್ತಾರೆ ಅಥವಾ ಕೆಲವೊಂದ್ಸರಿ 3 marks ಕೂಡ ಕೇಳ್ತಾರೆ. ಯಾವ ರೀತಿ ಎನ್ಸೈಮ್ ಸಬ್ಸ್ಟ್ರೇಟ್ ಬಂದು ಕೂತ್ಕೊಳ್ಳುತ್ತೆ, ಆಮೇಲೆ ಸಬ್ಸ್ಟ್ರೇಟ್ ಇಂದ ನೆಕ್ಸ್ಟ್ ಟ್ರಾನ್ಸಿಷನ್ ಸ್ಟೇಟ್ ಆಗುತ್ತೆ, ನೆಕ್ಸ್ಟ್ ಅದು ಪ್ರಾಡಕ್ಟ್ ಆಗುತ್ತೆ, ಆಮೇಲೆ ಹೆಂಗೆ ಮತ್ತೆ ಆ ಪ್ರಾಡಕ್ಟ್ ಎನ್ಸೈಮ್ ಇಂದ ಸಪ್ರೇಟ್ ಆಗುತ್ತೆ. ಸೊ ಅದು 4 ಸ್ಟೆಪ್ಸ್ ಕೊಟ್ಟಿದ್ದಾರೆ, ಅದನ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ನೇಚರ್ ಆಫ್ ಎನ್ಸೈಮ್ ಆಕ್ಷನ್ ಅಂತ ಇದೆಲ್ಲ ಪ್ಯಾರಾಗ್ರಾಫ್ ಅದರಲ್ಲಿ ಇದೆ. ನೆಕ್ಸ್ಟ್ 5 marks ಕ್ವೆಶನ್ ನೋಡಿ. ನೇಮ್ ದ ಪ್ರೋಟೀನ್ಸ್ ದಟ್ ಆರ್ ಇನ್ವಾಲ್ವ್ಡ್ ಇನ್ ಯಾವ್ದಾವ್ದು ಆಕ್ಟ್ಸ್ ಆಸ್ ಇಂಟರ್ಸೆಲ್ಯುಲರ್ ಸಬ್ಸ್ಟೆನ್ಸ್. ಯಾವುದು? ಕೊಲಾಜಿನ್. ಇಂಟರ್ಸೆಲ್ಯುಲರ್ ಸಬ್ಸ್ಟೆನ್ಸ್ ಅಲ್ಲಿ ಏನಿರುತ್ತೆ? ಕೊಲಾಜಿನ್. ನೆಕ್ಸ್ಟ್, ಫೈಟ್ಸ್ ಅಗೇನ್ಸ್ಟ್ ದ ಇನ್ಫೆಕ್ಷಿಯಸ್ ಏಜೆಂಟ್ಸ್ ಅಂತಂದ್ರೆ ಯಾವುದು? ಆಂಟಿಬಾಡಿ ಮಾಲಿಕ್ಯೂಲ್. ನೆಕ್ಸ್ಟ್, ಎನೇಬಲ್ ಗ್ಲೂಕೋಸ್ ಟ್ರಾನ್ಸ್ಪೋರ್ಟ್ ಇಂಟು ಸೆಲ್ ಅಂತಂದ್ರೆ GLUT4. ನೆಕ್ಸ್ಟ್, ಲೀಸ್ಟ್ ಎನಿ ಟು ಸೆಕೆಂಡರಿ ಮೆಟಾಬೋಲೈಟ್ಸ್ ದಟ್ ಆರ್ ಯೂಸ್ಡ್ ಆಸ್ ಡ್ರಗ್ಸ್ ಫಾರ್ ಹ್ಯೂಮನ್ ವೆಲ್ಫೇರ್. ಹ್ಯೂಮನ್ ವೆಲ್ಫೇರ್ ಗೆ ಯೂಸ್ ಆಗುವಂತ ಡ್ರಗ್ಸ್ ಯಾವುದು? ವಿನ್ಕ್ರಿಸ್ಟಿನ್ ಮತ್ತೆ ಕ್ಯೂರ್ಕ್ಯುಮಿನ್. ಸೊ ಅದೇ ತರ ಬೇರೆ ಬೇರೆದನ್ನು ಕೂಡ ಇದೆ. ಸೆಕೆಂಡರಿ ಮೆಟಾಬೋಲೈಟ್ಸ್ ಅಂತ ಒಂದು ಟೇಬಲ್ ಇದೆಯಲ್ಲ ಅದು ಇಂಪಾರ್ಟೆಂಟ್, ಅದನ್ನು ಕೂಡ ನೋಡ್ಕೊಳ್ಳಿ ಎಕ್ಸಾಂಪಲ್ಸ್ ಗೆ. ನೆಕ್ಸ್ಟ್, ವಾಟ್ ಆರ್ ಪ್ರೋಟೀನ್ಸ್? ರೈಟ್ 4 functions. ಇಲ್ಲಿದೆಲ್ಲ ಇದೆ 4 functions ನೀವು ಇಲ್ಲಿ ಮೆನ್ಷನ್ ಮಾಡ್ತೀರಾ. Next, classification of enzyme. This is important question for 5 marks. Many times they have asked. Classification ಬರ್ದ್ಬಿಟ್ಟು ಟೈಪ್ಸ್ ಬರೀತೀರಾ, ಅಲ್ಲಿ ನಿಮಗೆ 5 marks ಸಿಗುತ್ತೆ. ಓ ದಟ್ ಹ್ಯಾಟ್ ಇಸ್ ಲಿಟಲ್ ಅಂತ ನೆನ್ಪಿಟ್ಕೊಳ್ಳಿ. ನಾನು ಇದು ಟ್ರಿಕ್ ನಿಮಗೆ ಆಲ್ರೆಡಿ ರೀಲ್ಸ್ ಅಲ್ಲಿ ಮತ್ತೆ ಶಾರ್ಟ್ಸ್ ಅಲ್ಲಿ ಶೇರ್ ಮಾಡಿದ್ದೀನಿ. ಓ ದಟ್ ಹ್ಯಾಟ್ ಈಸ್. ಓ ದಟ್ ಹ್ಯಾಟ್ ಅಂತ ಅಂದ್ರೆ ಫಸ್ಟ್ ಲೆಟರ್ಸ್ ಅಷ್ಟೇ ತಗೋಬೇಕು. ಓ ದಟ್ ಹ್ಯಾಟ್ ಅಲ್ಲಿ. ನೆಕ್ಸ್ಟ್, ಲಿಟಲ್ ಶಾರ್ಟ್ ಫಾರ್ಮ್ ಹೆಂಗ್ ಬರೀತೀರಿ? ಬರಿಬೇಕು ಲಿಟಲ್. ಸೊ ಆಲ್ ನೇಮ್ಸ್ ಆಫ್ ದಿಸ್ enzyme classification will comes under this OTH, LI, oxidoreductase names ಎಲ್ಲ ಇದೆಲ್ಲ, transferase, hydrolase, lyase ಮತ್ತೆ isomerase ಮತ್ತೆ ligases. ಸೊ ಎಲ್ಲಾ ನೇಮ್ಸ್ ಕೂಡ ಇದರಲ್ಲಿ ಬರುತ್ತೆ. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಎನ್ಸೈಮ್ ಆಕ್ಟಿವಿಟಿ ಇನ್ ಬಯೋಕೆಮಿಕಲ್ ರಿಯಾಕ್ಷನ್. ಸೊ ಬಯೋಕೆಮಿಕಲ್ ರಿಯಾಕ್ಷನ್ ಗೆ ಯಾವ ತರ ಎನ್ಸೈಮ್ಸ್ ನ ಆಕ್ಟಿವಿಟಿ ರಿಯಾಕ್ಟ್ ಆಗುತ್ತೆ ಅಂತ ಹೇಳಿ ನೀವು ಇಲ್ಲಿ ಬರೀಬೇಕು. ನೋಡಿ, ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಎನ್ಸೈಮ್ ಆಕ್ಷನ್. ದಿಸ್ ಇಸ್ ಫಾರ್ 5 marks ಕ್ವೆಶನ್. ನೆಕ್ಸ್ಟ್, ಸೆಲ್ ಸೈಕಲ್, ಸೆಲ್ ಡಿವಿಷನ್ ಅಲ್ಲಿ ಕಡಿಮೆ ವೇಟೇಜ್ ಇದೆ. ಏನು ಅಂತಂದ್ರೆ ಯೂಶಲಿ 3 marks 2 marks ಕೇಳ್ತಾರೆ. 3 marks 2 marks ಅಲ್ಲಿ ಕೇಳಿಲ್ಲ ಅಂತಂದ್ರೆ 5 marks ಅಲ್ಲಿ ಒಂದು ಕ್ವಶನ್ ಕೇಳ್ತಾರೆ. 2 marks ವೈ ಮೈಟೋಸಿಸ್ ಇಸ್ ಕಾಲ್ಡ್ ಈಕ್ವೇಷನಲ್ ಡಿವಿಷನ್. ಇದರಲ್ಲಿ ಜಾಸ್ತಿ ಅಷ್ಟೊಂದು ಡೀಪ್ ಕ್ವಶನ್ಸ್ ಅಂತ ಹೇಳಿ ಏನು ಇರಲ್ಲ, ಕಾನ್ಸೆಪ್ಟುಯಲ್ ಕ್ವಶನ್ಸ್ ಅಂತ. ಇಲ್ಲಿ ಆಲ್ಮೋಸ್ಟ್ ಏನ್ ಬಂದಿದೆಲ್ಲ ಇದ್ರ ಬೇಸಿಸ್ ಮೇಲೆನೆ ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್, ರೈಟ್ ಸಿಗ್ನಿಫಿಕೆನ್ಸ್ ಆಫ್ ಮೈಟೋಸಿಸ್ ಆಗಿರ್ಬೋದು, ಡಯಾಗ್ರಾಮ್ ಕೇಳ್ತಾರೆ ಸೆಲ್ ಸೈಕಲಿನ, ಅಥವಾ ಸಿಂಪಲ್ ಆಗಿ ಈ ತರ ಫೇಸಸ್ ಆಫ್ ಮೈಟೋಸಿಸ್ ಅಂತ ಕೇಳಿದಾಗ ಏನ್ ಬರೀತೀರಾ? ಪಿ ಮ್ಯಾಟ್. ಏನು ಫೇಸಸ್? ಪಿ ಮ್ಯಾಟ್, ಪ್ರೊಫೇಸ್, ಮೆಟಾಫೇಸ್, ಅನಾಫೇಸ್ ಮತ್ತೆ ಟೀಲೋಫೇಸ್. ಪಿ ಮ್ಯಾಟ್ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಡಿಸ್ಕ್ರೈಬ್ ದ ಇವೆಂಟ್ಸ್ ಟೇಕಿಂಗ್ ಪ್ಲೇಸ್ ಡ್ಯೂರಿಂಗ್ ಇಂಟರ್ಫೇಸ್. ಇಂಟರ್ಫೇಸ್ ಅಲ್ಲಿ G1, S ಮತ್ತೆ G2 ಫೇಸ್ ಅಂತ ಹೇಳಿ ನೀವು ಇಲ್ಲಿ ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್, 3 marks ಗೆ ಎಕ್ಸ್ಪ್ಲೇನ್ ಪ್ರೊಫೇಸ್ ಆಫ್ ಮೈಟೋಸಿಸ್. ಸೊ ಸಾರಿ, ಸೊ ದಿಸ್ ಇಸ್ ಪ್ರೊಫೇಸ್ ಆಫ್ ಮೈಟೋಸಿಸ್ ಓನ್ಲಿ. ಸೊ 3 marks ಗೆ ಏನ್ ಕೇಳ್ತಾರೆ? ಈ ಕ್ವೆಶನ್ ಕೇಳ್ತಾರೆ. ಅಂದ್ರೆ ಪ್ರೊಫೇಸ್ ಅಲ್ಲಿ ಅರ್ಲಿ ಮತ್ತೆ ಲೇಟ್ ಪ್ರೊಫೇಸ್ ಆಗುತ್ತಲ್ವಾ, ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಅರ್ಲಿ ಮತ್ತೆ ಲೇಟ್ ಪ್ರೊಫೇಸ್ ಬಗ್ಗೆ ಬರೀಬೇಕಾಗುತ್ತೆ. ಸರಿನಾ? ನೆಕ್ಸ್ಟ್, ಡಯಾಗ್ರಾಮ್ ಯಾವ್ದು ಕೇಳ್ತಾರೆ ನೋಡಿ, ಈ ತರ ಡಯಾಗ್ರಾಮ್ಸ್ ಕೂಡ ಕೇಳುವಂತ ಚಾನ್ಸಸ್. ಇದು ಒಂದು ಮಾಡೆಲ್ ಪೇಪರ್ ಅಲ್ಲಿ ಕೇಳಿದ್ರು ಮುಂಚೆ. ಮೆಟಾಫೇಸ್ ಮತ್ತೆ ಅನಾಫೇಸಿನ ಡಯಾಗ್ರಾಮ್ ಗೊತ್ತಾಯ್ತಾ? ಮೈಟೋಸಿಸ್ ಅಲ್ಲಿ ಆಗುವಂತ ಮೆಟಾಫೇಸ್ ಮತ್ತೆ ಅನಾಫೇಸಿನ ಡಯಾಗ್ರಾಮ್.
ವಾಟ್ ಆರ್ ದ ಇವೆಂಟ್ಸ್ ಆಫ್ ಪ್ಯಾಕೆಟಿಂಗ್ ಸ್ಟೇಜ್ ಆರ್ ಡಿಪ್ಲೋಟಿನ್ ಯಾವ್ದಾದ್ರು ಒಂದು ಸ್ಟೇಜಿನ ಇವೆಂಟ್ಸ್ ಕೇಳ್ತಾರೆ ಇಲ್ಲಿ ಬಹಳ ಸಲ ರಿಪೀಟ್ ಆಗುತ್ತೆ. ನೆಕ್ಸ್ಟ್ ಸಿಗ್ನಿಫಿಕೆನ್ಸ್ ಆಫ್ ಮಿಯೋಸಿಸ್. ಮಿಯೋಸಿಸ್ನ ಸಿಗ್ನಿಫಿಕೆನ್ಸ್ ಮತ್ತೆ ಮೈಟೋಸಿಸ್ನ ಸಿಗ್ನಿಫಿಕೆನ್ಸ್ ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಸ್ಟೇಜಸ್ ಆಫ್ ಮೈಟೋಸಿಸ್. ಮೈಟೋಸಿಸ್ನ ಸ್ಟೇಜ್ ಪೂರ್ತಿಯಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ಡಿಸ್ಕ್ರೈಬ್ ದ ಇವೆಂಟ್ಸ್ ಆಫ್ ಪ್ರೊಫೇಸ್ 1 ಆಫ್ ಮಿಯೋಸಿಸ್ 1. ನೋಡಿ ಪ್ರೊಫೇಸ್ 1 ಮಿಯೋಸಿಸ್ 1 ಸ್ಟೇಜಸ್ ಕೇಳಿದರೆ ಸೊ ನೀವು ಈಸಿಯಾಗಿ ನೆನ್ಪಿಟ್ಕೊಳ್ಳಕ್ಕೆ ಏನಂತ ನೆನ್ಪಿಟ್ಕೋಬಹುದು ಅಂತಂದ್ರೆ ಲೆಟ್ Ziva paint Dhoni's ಡಯಾಗ್ರಾಮ್ ಅಂತ ನೆನ್ಪಿಟ್ಕೊಳ್ಳಿ. ನಾನು ಈ ತರ ಶಾರ್ಟ್ಸ್ ಟ್ರಿಕ್ಸ್ ಆಗಿರ್ಬೋದು ಟಿಪ್ಸ್ ಆಗಿರ್ಬೋದು ನಾನು ನನ್ನ ಶಾರ್ಟ್ಸ್ ಅಲ್ಲಿ ಅಥವಾ ರೀಲ್ಸ್ ಅಲ್ಲಿ ಹಾಕ್ತಾ ಇರ್ತೀನಿ. ಯೂಟ್ಯೂಬ್ ಶಾರ್ಟ್ಸ್ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ. ಲೆಟ್ ಅಂದ್ರೆ ಲೆಪ್ಟೋಟಿನ್, ಝೈಗೋಟಿನ್, ಪ್ಯಾಕೆಟಿನ್, ಡಿಪ್ಲೋಟಿನ್ ಮತ್ತೆ ಡಯಾಕೈನೆಸಿಸ್ ಅಂತ ಅರ್ಥ. ನೆಕ್ಸ್ಟ್ ಇಲ್ಲಿ ನೋಡಿ ರಿಕಾಂಬಿನೇಷನ್ ನಾಡ್ಯೂಲ್ಸ್, ಕ್ರಾಸಿಂಗ್ ಓವರ್, ರಿಕಾಂಬಿನೇಷನ್ ಕ್ಯಾಸ್ಮೆಟಾ ಇದ್ರ ಬಗ್ಗೆ ನೀವು ಇಲ್ಲಿ ಬರೀಬೇಕು. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಪ್ರೊಸೆಸ್ ಆಫ್ ಸೈಟೋಕೈನೆಸಿಸ್ ಇನ್ ಮೈಟೋಸಿಸ್. ದಿಸ್ ಇಸ್ ನಾಟ್ ದಟ್ ಮಚ್ ಇಂಪಾರ್ಟೆಂಟ್ ಬಟ್ ದೇ ಹ್ಯಾವ್ ಆಸ್ಕ್ಡ್ ಮೆನಿ ಟೈಮ್ಸ್. ಡಿಫರೆನ್ಸ್ ಯಾವ್ದು ಮೈಟೋಸಿಸ್ ಮತ್ತೆ ಮಿಯೋಸಿಸ್ ನ ಡಿಫರೆನ್ಸ್ ಬರೀಬೇಕು. ನೆಕ್ಸ್ಟ್ ಅಸೈನ್ ದ ಸ್ಟೇಜಸ್ ಆಫ್ ಮಿಯೋಸಿಸ್. ನೋಡಿ ಮಿಯೋಸಿಸ್ ನ ಎಲ್ಲ ಸ್ಟೇಜ್ ಅಲ್ಲೂ ಏನೇನ್ ಚೇಂಜ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ, ಅದರಲ್ಲಿ ಯಾವ್ಯಾವ ಸ್ಟೇಜ್ ಅಂತ ಹೇಳಿ ನಾವು ಮೆನ್ಷನ್ ಮಾಡಬೇಕು. ಸಿನಾಪ್ಸಿಸ್ ಎಲ್ಲಾಗುತ್ತೆ, ಕ್ರಾಸಿಂಗ್ ಓವರ್ ಎಲ್ಲಾಗುತ್ತೆ, ಕಯಾಸ್ಮೆಟಾ ಯಾವ್ದ್ರಲ್ಲಿ ಫಾರ್ಮೇಶನ್ ಆಗುತ್ತೆ, ಟರ್ಮಿನಲೈಸೇಷನ್ ಎಲ್ಲಾಗುತ್ತೆ ಡಿಪ್ಲೋಟಿನ್ ಅಲ್ಲಿ, ನೆಕ್ಸ್ಟ್ ಡಯಾಕೈನೆಸಿಸ್ ಅಲ್ಲಿ ಈ ಡಿಫರೆನ್ಸ್ ಆಗುತ್ತೆ. ಸೊ ಈ ಚೇಂಜಸ್ ಆಗುತ್ತೆ, ಇದನ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಇದಿಷ್ಟು ನೆಕ್ಸ್ಟ್ ಅಂದ್ರೆ ಟೋಟಲ್ 5 ಲೆಸನ್ಸ್ ಅಲ್ಲಿ ಇರುವಂತಹ ಇಂಪಾರ್ಟೆಂಟ್ ಕ್ವೆಶನ್ಸ್ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡಿದೀನಿ. ಫಸ್ಟ್ 5 ಲೆಸನ್ಸ್ ಕೂಡ ಪಾರ್ಟ್ 1 ಅಲ್ಲಿ ಇದೆ, ಅದನ್ನ ನೀವು ನೋಡಿ ಈಗ ಈ ಎಂಡ್ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಥಿಯರಿ ಎಕ್ಸಾಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಅದರಲ್ಲಿ ಎಲ್ಲ ವಿಡಿಯೋಸ್ ಕೂಡ ಮಿಡ್ ಟರ್ಮ್ ಎಕ್ಸಾಮ್ ರಿಲೇಟೆಡ್ ನಿಮಗೆ ಸಿಗುತ್ತೆ. ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಹಂಗೆ ನೋಡ್ತಾ ಇದ್ದೀರಾ, ಡೂ ಸಬ್ಸ್ಕ್ರೈಬ್ ಅಂಡ್ ಹೂ ಎವರ್ ಸಬ್ಸ್ಕ್ರೈಬ್, thank you for that, and press the bell icon to get notification whenever I'll upload new video. So I'll be posting videos related to NEET, KCET and board exams of both first and second PUC. So stay tuned, meet you in the next video. Bye bye.